ಶ್ರೀ ಗುರುಭ್ಯೋ. ಗುರುಗಳ ವಿಶೇಷವಾದ ಅನುಗ್ರಹದಿಂದ ಇದೀಗ ತಿಳಿಸಿದಂತೆ ಶ್ರುತಿಸ್ಮೃತಿ ವ್ಯಾಖ್ಯಾನ ಸಂಗ್ರಹ ಎಂಬ ಅತ್ಯಂತ ಶ್ರೇಷ್ಠವಾದಂತಹ ಗ್ರಂಥ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿದ ಬ್ರಹ್ಮಸೂತ್ರ ಭಾಷ್ಯದಲ್ಲಿರುವ ಶ್ರುತಿಸ್ಮೃತಿಗಳ ಸ್ಪಷ್ಟವಾದ ಅರ್ಥವನ್ನು ತಿಳಿದುಕೊಂಡು ಭಾಷ್ಯದ ಅಧ್ಯಯನವನ್ನು ಮಾಡುವುದಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಎರಡು ವ್ಯಾಖ್ಯಾನಗಳು, ರಾಮಕೃಷ್ಣಾಚಾರ್ಯರು ಹಾಗೂ ಶ್ರೀನಿವಾಸಾಚಾರ್ಯರು ಮಾಡಿದಂತಹ ಎರಡು ವ್ಯಾಖ್ಯಾನಗಳು, ಅಪರೂಪದ ವ್ಯಾಖ್ಯಾನಗಳು. ನಮ್ಮ ಗುರುಗಳ ಒಂದು ವಿಶೇಷವಾದ ಅನುಗ್ರಹದಿಂದ ಆ ವ್ಯಾಖ್ಯಾನ ಗ್ರಂಥಗಳು ಇವತ್ತು ಉಪಲಬ್ಧವಾಗಿವೆ. ಅಂತಹ ಗ್ರಂಥಗಳನ್ನು ನಮ್ಮ ವೇದವ್ಯಾಸಾಚಾರ್ಯ ಇಟಗಿ, ಪಂಡಿತ ವೇದವ್ಯಾಸಾಚಾರ್ಯ ಇಟಗಿ, ಪಂಡಿತ ರಾಮಾಚಾರ್ಯ ಕಟ್ಟಿ ಇವರಿಬ್ಬರೂ ಕೂಡ ಬಹಳ ವಿಶೇಷ ಪರಿಶ್ರಮಪೂರ್ವಕವಾಗಿ ಅದರ ಸಂಶೋಧನೆಯನ್ನು ಮಾಡಿ ಅದರ ಪ್ರಕಾಶನಕ್ಕೆ ಸೇವೆಯನ್ನು ಮಾಡಿದ್ದಾರೆ. ಹಸ್ತಪ್ರತಿಗಳ ಶೋಧನೆ ಮಾಡುವುದು ಅಂದರೆ ಬಹಳ ಕಷ್ಟದ ಕೆಲಸ. ಅದನ್ನು ಪೂರ್ಣವಾಗಿ ಶುದ್ಧವಾದ ಪ್ರತಿ ಮಾಡಬೇಕು. ಅದನ್ನು ಟೈಪ್ ಮಾಡಿ ದೋಷಗಳನ್ನೆಲ್ಲ ತಿದ್ದಿ ಈ ರೂಪಕ್ಕೆ ತರಬೇಕಾದರೆ ಬಹಳಷ್ಟು ಪರಿಶ್ರಮ ಇರುತ್ತದೆ. ಅಂತಹ ಒಂದು ಪ್ರಾಚೀನ ಹಸ್ತಪ್ರತಿಗಳ ಶೋಧನೆಯನ್ನು ಮಾಡುವ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾನೇ ಇದ್ದಾರೆ ಇವರಿಬ್ಬರೂ ಕೂಡ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಶ್ರುತಿಸ್ಮೃತಿ ವ್ಯಾಖ್ಯಾನ ಸಂಗ್ರಹದ ಸಂಶೋಧನೆಯನ್ನು ಸಂಪಾದನೆಯನ್ನು ಮಾಡಿದ ಇಬ್ಬರು ವಿದ್ವಾಂಸರಿಗೂ ಕೂಡ ದೇವರು ಉತ್ತಮವಾದ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನೀಡಿ ಇದೇ ತರಹ ಇನ್ನೂ ಹೆಚ್ಚಿನ ವಾಂಗ್ಮಯ ಸೇವೆಯನ್ನು ಅವರಿಂದ ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಜೊತೆಗೆ ಸುಮಾರು ಈ 9 ದಿನಗಳಲ್ಲಿ ಎಲ್ಲ ಭಗವದ್ಭಕ್ತರು ಕೂಡ ಬಹಳ ಉತ್ಸಾಹದಿಂದ ಅಯೋಧ್ಯೆಯ ಮೂಲರಾಮ ಭವನಕ್ಕೆ ಅತ್ಯಂತ ಶ್ರದ್ಧೆಯಿಂದ ದಾನವನ್ನು, ಸೇವೆಯನ್ನು ಮಾಡ್ತಾ ಇದ್ದೀರಿ. ಕೆಲವರು 5,000 ಕೊಟ್ಟಿರಬಹುದು, ಹೆಚ್ಚು ಕೊಟ್ಟಿರಬಹುದು, 1,00,000, 5,00,000, 10,00,000 ಕೊಟ್ಟವರು ಇದ್ದಾರೆ. ಆದರೆ ಎಲ್ಲರಲ್ಲಿಯೂ ಕೂಡ ಭಕ್ತಿ ಮಾತ್ರ ಸಮಾನವಾಗಿದೆ. ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ, ವಿಶ್ವಾಸದಿಂದ ರಾಮದೇವರ ಸೇವೆಯಾಗಬೇಕು. ಎಲ್ಲ ಭಗವದ್ಭಕ್ತರಿಗೆ ಅಲ್ಲಿ ಆದರ ಆತಿಥ್ಯಗಳು ಮುಂದೆ ನಡೆಯಬೇಕು. ಅದರಲ್ಲಿ ಒಂದು ಪುಣ್ಯದ ಭಾಗ ಸಿಗಬೇಕು ಅಂತ ಅಯೋಧ್ಯ, ಮಥುರಾ, ಮಾಯಾ ಅಂತ ಮುಕ್ತಿದಾಯಕವಾದ ಕ್ಷೇತ್ರಗಳಲ್ಲಿ ಅಯೋಧ್ಯ ಅನ್ನುವ ಕ್ಷೇತ್ರವನ್ನು ಮೊದಲು ತೆಗೆದುಕೊಂಡಿದ್ದಾರೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತಾಹ ಮೋಕ್ಷದಾಯಕಾಹ ಅಂತ. ಅಂತಹ ಶ್ರೇಷ್ಠವಾದ, ಕೆಲವರು ಇದು 8 ಅಂತ ಎಣಿಸಿಕೊಂಡು ಗೊಂದಲ ಮಾಡಿಕೊಳ್ತಾರೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ 8 ಆಗ್ತದೆ. ಸಪ್ತೈತಾಹ ಅಂತ ಹೇಳಿದ್ದಾರೆ 7 ಅಂತ. ಹಾಗಲ್ಲ, ಅದು ಅಯೋಧ್ಯ, ಪುರಿ, ಮಥುರಾ, ಪುರಿ ಇವೆಲ್ಲವೂ ಪುರಿಗಳೇ. 7 ಪುರಿಗಳು ಅಂತ. ಪುರಿ ಅಂತ ಒಂದು ಪ್ರತ್ಯೇಕ ಹಿಡಿಯೋದಲ್ಲ. ಈ ಅಯೋಧ್ಯ ಮೊದಲಾದ 7 ಮೋಕ್ಷದಾಯಕವಾದಂತಹ ಪುರಿಗಳು. ಅದರಲ್ಲಿ ಮೊದಲನೆಯದು ಅಯೋಧ್ಯ. ಅಂತಹ ಪವಿತ್ರವಾದ ಮೋಕ್ಷದಾಯಕವಾದ ಕ್ಷೇತ್ರದಲ್ಲಿ ಯಾತ್ರಿಕರು ಹೋದಾಗ ಅಲ್ಲಿ ನಡೆಯುವ ಅನ್ನದಾನ, ವಸತಿ ಇವುಗಳಿಗೆ ಸೌಕರ್ಯವನ್ನು ಮಾಡಿಕೊಟ್ರೆ ನೀವು ಕುಳಿತಲ್ಲೇನೆ ಆನ್ಲೈನಲ್ಲಿ ನಿಮಗೆ ಪುಣ್ಯ ಟ್ರಾನ್ಸ್ಫರ್ ಆಗ್ತಾ ಇದೆ. ಈ ಬ್ಯಾಂಕಿನೊಳಗೆ ಒಂದು ಜನ್ಮಕ್ಕೆ ಮಾತ್ರ ಆದರೆ ಇಲ್ಲಿ ಮಾತ್ರ ಮುಂದಿನ ಜನ್ಮಕ್ಕೂ ಈ ಪುಣ್ಯ ಹಾಗೆ ಟ್ರಾನ್ಸ್ಫರ್ ಆಗ್ತಾನೇ ಇರುತ್ತದೆ. ಅಕೌಂಟ್ ಕ್ಲೋಸ್ ಆಗುವುದೇ ಇಲ್ಲ. ನಿರಂತರವಾಗಿ ಆ ಭೂದಾನದ ಪುಣ್ಯ ಇದು ಚೇಷ್ಟೆಗೆ ಹೇಳುವ ಮಾತಲ್ಲ, ಮಹಾಭಾರತದಲ್ಲಿರುವಂತಹ ಮಾತು. ಎಲ್ಲಿಯವರೆಗೆ ಭೂಮಿ ಇರುತ್ತದೆ ಅಲ್ಲಿಯವರೆಗೆ ಆ ಭೂಮಿಯಲ್ಲಿ ನಡೆಯುವ ಸತ್ಕಾರ್ಯಗಳಿಂದ ಬರುವ ಪುಣ್ಯಗಳು ಭೂದಾನ ಮಾಡಿದವರಿಗೆ ಬರುತ್ತದೆ ಅಂತ ಮಹಾಭಾರತ ಹೇಳುವಂತಹ ಮಾತು. ಆ ದೃಷ್ಟಿಯಲ್ಲಿ ಈ ಒಂದು ಉತ್ತಮವಾದ ಪುಣ್ಯದ ಕಾರ್ಯವನ್ನು ನೀವೆಲ್ಲ ಮಾಡಿದ್ದು ನೋಡಿದರೆ ನಿಜವಾಗಿಯೂ ಕೂಡ ವಿಜಯಪುರದ ಭಕ್ತರ ಆ ಭಕ್ತಿಯ ವಿಜಯ ಇಲ್ಲಿ ನಮಗೆ ತೋರ್ತಾ ಇದೆ. ಅಷ್ಟು ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಗಳಿಂದ ಮಾಡಿದ್ದೀರಿ. ಪ್ರತಿಯೊಬ್ಬ ಭಗವದ್ಭಕ್ತರಿಗೂ ಅವರ ಕುಟುಂಬದವರು
ಮಕ್ಕಳು, ಬಂಧು ಬಳಗ ಎಲ್ಲರಿಗೂ ಉತ್ತಮವಾದ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಜ್ಞಾನಭಕ್ತ ವೈರಾಗ್ಯಗಳನ್ನು ನೀಡಿ ಎಲ್ಲರೂ ಇದೇ ರೀತಿ ಧರ್ಮ ಮಾರ್ಗದಲ್ಲಿರುವಂತೆ, ದೇವರ ಸೇವೆ ಮಾಡುವಂತೆ, ಶಾಸ್ತ್ರಗಳ ಶ್ರವಣ ಮಾಡಿ ಸದಾಚಾರದಲ್ಲಿದ್ದು ಉತ್ತಮವಾದ ಸಾಧನೆಯನ್ನು ಮಾಡುವಂತೆ ದೇವರು ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಇಷ್ಟು ದಿನಗಳವರೆಗೆ ದಾನ ಮಾಡಿದವರು ನಾಳೆ ಮತ್ತೆ ಮಾಡುವವರು ಅನೇಕ ಜನ ಇದ್ದಾರೆ. ಎಲ್ಲರಿಗೋಸ್ಕರ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದಲ್ಲದೆ ಅನೇಕ ಜನ ಇಲ್ಲಿ ನಡೆಯುವ ಸಹಸ್ರ ಶಂಖಾಭಿಷೇಕದ ಕಾರ್ಯದಲ್ಲಿಯೂ ಕೂಡ ಅತೀ ಭಕ್ತಿಯಿಂದ ವಿಶಿಷ್ಟವಾದ ಸೇವೆಗಳನ್ನು ಅನೇಕ ಜನ ಮಾಡಿದ್ದಾರೆ. ಆ ಅನ್ನದಾನಾದಿ ಸೇವೆಗಳು, ಆ ಎಲ್ಲ ಸೇವೆಗಳನ್ನು ಮಾಡಿದ ಭಗವದ್ಭಕ್ತರಿಗೂ ಮೂಲರಾಮದೇವರ ವಿಶೇಷವಾದ ಅನುಗ್ರಹ, ಜ್ಞಾನಭಕ್ತ ವೈರಾಗ್ಯಾದಿಗಳು, ಆಯುರಾರೋಗ್ಯಾದಿಗಳೆಲ್ಲವೂ ಲಭಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹಃ. ಶ್ರೀಕೃಷ್ಣ ಪರಮಾತ್ಮ ತನ್ನ ಸಾಕ್ಷಾತ್ಕಾರದ ಸಾಧನಗಳನ್ನು ಎಣಿಸಿ 20 ಎಂಬುದಾಗಿ ತಿಳಿಸಿದ್ದಾನೆ. ಅಮಾನಿತ್ವಂ ಅದಂಭಿತ್ವಂ ಇತ್ಯಾದಿಯಾಗಿ ಜೀವನದಲ್ಲಿ ದೇವರನ್ನು ನಂಬಿದ್ದೇವೆ, ಧರ್ಮ ಮಾರ್ಗದಲ್ಲಿದ್ದೇವೆ, ಸಜ್ಜನರ ಸಹವಾಸದೊಳಗಿದ್ದೇವೆ, ದೇವಸ್ಥಾನಗಳಿಗೆ ಹೋಗ್ತೇವೆ, ಧಾರ್ಮಿಕ ವಲಯದಲ್ಲಿದ್ದೇವೆ ಎಂದ ಮಾತ್ರಕ್ಕೆ ಕೃತಕೃತ್ಯರಾಗಿದ್ದೇವೆ ಎನ್ನುವ ಭಾವನೆಯಲ್ಲಿ ಕೆಲವರಿರುತ್ತಾರೆ. ಸಂತೋಷ ಪಡಬಹುದು. ಧರ್ಮ ಮಾರ್ಗದಲ್ಲಿದ್ದೇವೆ ಎನ್ನುವುದಕ್ಕೆ ಸಂತೋಷ ಪಡಬಹುದು. ದುರ್ಮಾರ್ಗದಲ್ಲಿಲ್ಲ, ನಾಸ್ತಿಕರಾಗಿಲ್ಲ ಅನ್ನುವ ಒಂದು ಸಂತೋಷ ಮನಸ್ಸಿಗಿದ್ರೆ ತಪ್ಪಿಲ್ಲ. ಆದರೆ ಕೃತಕೃತ್ಯತೆಯ ಭಾವನೆ, ಕೃತಕೃತ್ಯತೆ ಅಂದರೆ ಮಾಡಬೇಕಾದದ್ದನ್ನೆಲ್ಲ ಮಾಡಿ ಮುಗಿಸಿ ಆಯಿತು, ಇನ್ನೇನಿಲ್ಲ ಅಂತ, ಇನ್ನೇನು ಮಾಡೋದು ಉಳಿದಿದೆ. ಇದ್ದೇವೆಲ್ಲ ಧರ್ಮ ಮಾರ್ಗದಲ್ಲಿ, ದೇವಸ್ಥಾನಕ್ಕೆ ಹೋಗ್ತೇವೆ, ದೇವರಿಗೆ ಹೋಗ್ತೇವೆ. ಕೆಲವರಂತೂ ಇಷ್ಟು ಸಂತುಷ್ಟರಾಗಿರ್ತಾರೆ, ತೃಪ್ತರಾಗಿರ್ತಾರೆ ಅಂದರೆ ನಾವೇನು ಮಾಡೋದು ಬೇಕೇ ಆಗಿಲ್ಲ, ಯಾಕೆ ಅಂದರೆ ನಮ್ಮ ಮನೆಯವರೆಲ್ಲ ಮಾಡ್ತಾರೆ ಅಂತ ಅಷ್ಟು ಸಂತುಷ್ಟರಾಗಿರ್ತಾರೆ. ಅದು ಇನ್ನೂ ಮುಂದಿನ ಹೆಜ್ಜೆ.
ತಾವು ದೇವಸ್ಥಾನಕ್ಕೆ ಹೋಗೋದಿಲ್ಲ, ನಮ್ಮ ಮನೆಯವರು ಹೋಗ್ತಿರ್ತಾರೆ, ಸಾಕು, ಅಷ್ಟಾಯ್ತು. ಮನೆಗೆ ಒಬ್ಬರು ದೇವರ ಭಕ್ತಿ ಮಾಡ್ತಾರೆ, ದೇವರ ದರ್ಶನ ಮಾಡ್ಕೊಂಡು ಬರ್ತಾರೆ, ಸಾಕು. ಇನ್ನೂ ಮುಂದೆ ಹೋದವರಿದ್ದಾರೆ, ಸಾಕು, ಅವರ ವರ್ಣನೆ ಬಹಳ ಬೇಡ. ಅವರು ನಮ್ಮ ಹಿರಿಯರೆಲ್ಲ ಬಹಳ ಹಿಂದೆ ಮಾಡ್ತಾ ಇದ್ರು, ಆದ್ದರಿಂದ ನಾವು ಕೃತಕೃತ್ಯರು ಅಂತ ತಿಳ್ಕೊಂಡವರಿದ್ದಾರೆ. ಮನೆಯವರು ಅಲ್ಲ, ಬಹಳ ಹಿಂದೆ. ಇತಿಹಾಸದ ಪುಟಗಳಲ್ಲಿ ನಮ್ಮ ಪ್ರಾಚೀನರು ಸ್ವಲ್ಪ ಮಠಕ್ಕೆ ಮಂದಿರಕ್ಕೆ ನಡ್ಕೊಳ್ತಾ ಇದ್ರು ಅಂತ ಕೇಳಿ ಬಂದಿದೆ. ಆದ್ದರಿಂದ ನಾವೆಲ್ಲ ಧನ್ಯರು ಅಂತ. ಒಂದರ್ಥದಲ್ಲಿ ಧನ್ಯರೇ. ಅಂಥವರ ಮನೆಯಲ್ಲಿ ಹುಟ್ಟಿದ್ದಾರೆ ಅನ್ನೋದೊಂದು ಪುಣ್ಯ. ಅಂಥ ಬಂಧು ಬಳಗ, ಹೆಂಡತಿ ಮಕ್ಕಳು ಅಥವಾ ಗಂಡ ಇದ್ದಾರೆ ಅನ್ನೋದು ಒಂದು ಪುಣ್ಯನೇ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದು ಯಾವುದೂ ಕೃತಕೃತ್ಯತೆ ಅಲ್ಲ. ತಕ್ಕ ಮಟ್ಟಿಗೆ ಸಂತೋಷ ಪಡಬೇಕಾದದ್ದಷ್ಟೇ. ಏನೂ ಇಲ್ಲದೆ ಇರುವ ಸ್ಥಿತಿಯಲ್ಲಿ ಒಂದು ಲೋಟ ನೀರು ಸಿಕ್ಕರೂ ಸಂತೋಷ, ಒಂದಿಷ್ಟು ಸಕ್ಕರೆ ಸಿಕ್ಕರೂ ಸಂತೋಷ, ಬೆಲ್ಲ ಸಿಕ್ಕರೂ ಸಂತೋಷ, ಒಂದು ಸೌತೆಕಾಯಿ ಸಿಕ್ಕರೂ ಸಂತೋಷ. ಆದರೆ ಅದರಿಂದ ಮುಗಿಯತ್ತ ಸಾಕ, ಹೊಟ್ಟೆ ತುಂಬೋದಕ್ಕೆ, ಜೀವನ ನಡೆಯೋದಕ್ಕೆ ಅಷ್ಟು ಸಾಕಾಗ್ತದ? ಇಲ್ಲ. ಹಾಗೆ ಧರ್ಮ ಮಹಿ ಬಹುದ್ವಾರಸ್ಯ ಧರ್ಮಸ್ಯ ನೇಹಾಸ್ತಿ ವಿಫಲಾ ಕ್ರಿಯಾ, ಶ್ರೀಮನ್ ಮಹಾಭಾರತ ಹೇಳುವ ಮಾತು. ಬಹುದ್ವಾರಸ್ಯ ಧರ್ಮಸ್ಯ, ಧರ್ಮಕ್ಕೆ ಅನೇಕ ದ್ವಾರಗಳಿವೆ. ಯಾವುದನ್ನು ಮಾಡಿದರೂ ವ್ಯರ್ಥ ಅಲ್ಲ, ಎಲ್ಲದಕ್ಕೂ ಅರ್ಥ ಇದೆ, ಎಲ್ಲವೂ ಸಾರ್ಥಕವಾಗಿದೆ. ಆದರೆ ಅಷ್ಟಕ್ಕೆ ಪೂರ್ಣ ಆಯಿತು ಅಂತ ತಿಳಿಯುವಂತಿಲ್ಲ. ಆ ದೃಷ್ಟಿಯಲ್ಲಿ ಈ ಶ್ರೀಕೃಷ್ಣ ಪರಮಾತ್ಮ ಹೇಳುವ ಏನೊಂದು 20 ಸಾಧನೆಗಳಿವೆ, ಇವುಗಳನ್ನು ಎಷ್ಟರ ಮಟ್ಟಿಗೆ ನಾವು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವೆ ಅಂತನ್ನುವ ಆತ್ಮಾವಲೋಕನ, ಇಂಟ್ರಾಸ್ಪೆಕ್ಷನ್ ಮಾಡ್ತಾ ಹೋದಾಗ ಮನುಷ್ಯನಲ್ಲಿ ಪ್ರಗತಿಯಾಗುವುದಕ್ಕೆ ಸಾಧ್ಯ ಇದೆ. ಒಂದೊಂದು ಹೆಜ್ಜೆಯನ್ನು ಮುಂದೆ ಇಡುವುದಕ್ಕೆ ಸಾಧ್ಯ ಇದೆ. ಹೌದು, ಇದು ನನ್ನಲ್ಲಿ ಇಲ್ಲ ಅಥವಾ ಸ್ವಲ್ಪ ಇದೆ, ಇದೀಗ ಪ್ರಾರಂಭ ಆಗಬೇಕು, ಅಥವಾ ಕೆಲವುದರಲ್ಲಿ ಅರ್ಥ ಸಾಧಿಸಿದ್ದೇವೆ, ಇನ್ನೂ ಮುಂದೆ ಸಾಧಿಸಬೇಕು. ಇದೆಲ್ಲ ಮನುಷ್ಯನಿಗೆ ಆಲೋಚನೆ ಮಾಡಲಿಕ್ಕಾಗತ್ತೆ. ನಾನಿದ್ದದ್ದೇ ಪೂರ್ಣ ಅಂತ ತಿಳ್ಕೊಂಡವನಿಗೆ ಪ್ರಗತಿಯೇ ಇಲ್ಲ, ಅಧೋಗತಿಯೇ ಸರಿ. ಹಾಗಾಗಿ ನಿನ್ನೆ ಕೆಲವು ಮಾತುಗಳನ್ನು ತಿಳಿದಿದ್ದೀರಿ. ಕ್ಷಾಂತಿ, ಕ್ಷಮಾಗುಣ ಇರಬೇಕು ಅಂತ. ಕ್ಷಮಾಗುಣದ ಮಹಿಮೆಯನ್ನು ಸಾಕಷ್ಟು ಹೇಳಿದ್ದಾರೆ. ಆದರೆ ಕೆಲವರಿಗೆ ಕೆಲವು ಸಂದರ್ಭದಲ್ಲಿ ಕ್ಷಮೆಯನ್ನು ಮಾಡುವುದಕ್ಕೆ ಶಾಸ್ತ್ರ ಹೇಳಿಲ್ಲ, ದಂಡವನ್ನು ಮಾಡುವುದಕ್ಕೆ ಶಾಸ್ತ್ರ ಹೇಳುತ್ತದೆ. ರಾಜರಿದ್ದಾರೆ, ದುರ್ಜನರು, ಪಾಪಿಗಳು, ಕಳ್ಳರು, ಅಪರಾಧಿಗಳು, ಅವರಿಗೆ ಶಿಕ್ಷೆಯನ್ನು ಕೊಡಲೇಬೇಕು. ಕ್ಷಮಾಗುಣವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಅಧಿಕಾರದಲ್ಲಿದ್ದ ವ್ಯಕ್ತಿ, ಒಬ್ಬ ನ್ಯಾಯಾಧೀಶ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸಬೇಕು. ಅವರು ವಿಧಿಸಿದ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಶಾಸಕರು ಅದಕ್ಕೆ ತಕ್ಕಂತೆ ಅವರಿಗೆ ಶಾಸನೆಯನ್ನು ಮಾಡಲೇಬೇಕು. ಮಾಡದೇ ಇದ್ರೆ ಅದು ತಪ್ಪು. ಶ್ರೀಮದ್ ಆಚಾರ್ಯರು ಈ ಮಾತನ್ನು ಹೇಳ್ತಾರೆ. ನೈವ ಕ್ಷಮಾ ಕುಜನತಾಸು ನೃಪಸ್ಯ ಧರ್ಮ ತಾಂ ತ್ವಂ ವೃಥೈವ ಧೃತವಾನಸಿ ಸರ್ವಕಾಲಂ. ದ್ರೌಪದಿ ಯುಧಿಷ್ಠಿರನಿಗೆ ಹೇಳುವಂತಹ ಮಾತು. ನೈವ ಕ್ಷಮಾ ಕುಜನತಾಸು ನೃಪಸ್ಯ ಧರ್ಮ. ದುರ್ಜನರಲ್ಲಿ ಕ್ಷಮಾ ಮಾಡುವುದು ಸರಿಯಲ್ಲ. ತಪ್ಪು ಮಾಡಿದವರಿಗೆ ಘೋರವಾದಂತಹ ಶಿಕ್ಷೆಯಾಗಲೇಬೇಕು. ಯಾರು ಧರ್ಮವನ್ನು ಹಾಳು ಮಾಡುತ್ತಾರೆ, ದೇವರನ್ನ ಅಲ್ಲಗಳಿತಾರೆ, ಪ್ರಾಮಾಣಿಕವಾಗಿ ಜೀವನವನ್ನು ನಡೆಸುವ ಅಮಾಯಕರಾದ ಪ್ರಜೆಗಳಿಗೆ ಪೀಡೆಯನ್ನು ಕೊಡುತ್ತಾರೆ, ಅಂತಹ ದುಷ್ಟರಿಗೆ, ದುರ್ಜನರಿಗೆ, ಉಗ್ರರಿಗೆ ಉಗ್ರವಾದ ಶಿಕ್ಷೆಯೇ ಆಗಬೇಕು. ನೀವೆಲ್ಲ ಗಮನಿಸಿದ್ದೀರಿ, ಆ ತರಹದ ಉಗ್ರವಾದ ಶಿಕ್ಷೆ ಉಗ್ರರಿಗಾದದ್ದಕ್ಕೆ ಹೇಗೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ಇವತ್ತು ಅನ್ನೋದು. ಅದು ಯಾಕೆ ಆಯಿತು? ಕ್ಷಮಾ ಮಾಡೋಣ, ಅವರಿಗೂ ಕ್ಷಮಾ ಮಾಡೋಣ ಅಂತ ಒಂದು ಇಬ್ಬರಿಗೆ ಕ್ಷಮಾ ಮಾಡಲಿಕ್ಕೆ ಹೋಗಿ 16,000 ಜನರನ್ನು ಬಲಿ ಕೊಡುವಂತಹ ಸಂದರ್ಭ ಇರುತ್ತದೆ. 16,000 ಜನ ಸುಖವಾಗಿರಬೇಕಾದರೆ ಅಂತಹ ದುಷ್ಟವಾದ ಆಲೋಚನೆ ಇರುವಂತಹ ದುರ್ಜನರು ಯಾರೋ ಅವರಿಗೆ ಘೋರವಾದ ಶಿಕ್ಷೆ ಆಗಲೇಬೇಕು. ಅಂದ್ರೇನು, ಇನ್ನುಳಿದವರಿಗೆ ಎಚ್ಚರಿಕೆಯಾಗ್ತದೆ. ತಾವು ಮಾಡುವಂತಹ ತಪ್ಪಿನ ಅರಿವಾಗ್ತದೆ, ತಪ್ಪು ಮಾಡಬಾರದು ಅಂತನ್ನುವ ವಿವೇಕ ಬರುತ್ತೋ ಇಲ್ಲವೋ ಭಯ ಅಂತೂ ಬರ್ತದೆ ಅವರಿಗೆ. ಅದಕ್ಕೋಸ್ಕರವಾಗಿ ಅಂಥಲ್ಲಿ ಕ್ಷಮಾ ಮಾಡಬೇಕು ಅಂತ ಸರ್ವಥಾ ಗೀತೆಯ ಉದ್ದೇಶ ಅಲ್ಲ.
ಹಾಗಿದ್ರೆ ಅರ್ಜುನನಿಗೆ ಯುದ್ಧ ಮಾಡುವಂತ ಹೇಳ್ತಿರಲಿಲ್ಲ ಕೃಷ್ಣ. ವಸ್ತ್ರಾಪಹರಣ ಮಾಡಿದ್ದಾನೆ, ಅರಗಿನ ಮನೆಯಲ್ಲಿ ಸುಡೋ ಪ್ರಯತ್ನ ಮಾಡಿದ್ದಾನೆ, ನಿಮಗೆ ಭೂಮಿಯನ್ನು ಕೊಡಬೇಕಾಗಿತ್ತು ಕೊಟ್ಟಿಲ್ಲ, ಅನೇಕ ಸಜ್ಜನರಿಗೆ ದ್ರೋಹ ಮಾಡಿದ್ದಾನೆ, ಅಧರ್ಮ ಅನ್ಯಾಯಗಳ ಸಾಕಾರ ಮೂರ್ತಿಗಳು ದುರ್ಯೋಧನ ದುಶ್ಯಾಸನಾದಿಗಳು, ಕ್ಷಮ ಮಾಡಿಬಿಡಪ್ಪ ಅಂತ ಹೇಳಬಹುದಾಗಿತ್ತು. ಹೇಳಿಲ್ಲ. ತಸ್ಮಾತ್ ಯುದ್ಧಸ್ವ ಭಾರತ, ಯುದ್ಧ ಮಾಡುವಂತೆ ಕೃಷ್ಣ ಹೇಳಿದ್ದು. ನಾರಾಯಣದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯಧರ್ಮ. ದುರ್ಜನರನ್ನು ನಿಗ್ರಹ ಮಾಡುವುದೇ ಧರ್ಮ. ಇದನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಆದರೆ ಸಜ್ಜನರಿದ್ದಾರೆ, ಸಜ್ಜನರು ತಪ್ಪು ಮಾಡಿದಾಗ ತಪ್ಪಿಗೆ ನಿನ್ನೆ ವಿವರಣೆ ಕೊಟ್ಟಾಗಿದೆ. ಮಕ್ಕಳು, ಶಿಷ್ಯರು, ಬಂಧುಗಳು, ಮಿತ್ರರು, ಆತ್ಮೀಯರು ತಪ್ಪು ಮಾಡಿದಾಗ ತಪ್ಪನ್ನು ತಿಳಿಸಿ ಹೇಳಬೇಕು. ಅವರು ತಮಗಿಂತಲೂ ಚಿಕ್ಕವರಾಗಿದ್ದರೆ ಸ್ವಲ್ಪ ಹೆದರಿಸಿ ಬೆದರಿಸಿ ಹೇಳಬೇಕು. ಕೇಳುವ ಸ್ಥಿತಿಯನ್ನು ಮೀರಿದರೆ ಆಗ ದಂಡವನ್ನೂ ಮಾಡಬೇಕು. ಆದರೆ ದಂಡ ತಪ್ಪಿನ ಅರಿವು ಆಗುವುದಕ್ಕೆ ಮಾತ್ರ ಕಾರಣವಾಗಬೇಕೇ ಹೊರತು ಅಂಗಹಾನಿಯಾಗಿರಬಾರದು. ಬಹಳ ಹೊತ್ತು ನೋವಾಗಿ ಒದ್ದಾಡುವ ಸಂದರ್ಭ ಬರಬಾರದು. ಹಿಂಸೆ ಅಲ್ಲಿ ಗುರಿಯಲ್ಲ, ಶೋಧನೆ ಅಲ್ಲಿ ಗುರಿ. ಅವನಲ್ಲಿರುವ ಅಧರ್ಮವನ್ನು ದೂರ ಮಾಡಿ ಧರ್ಮದ ಪ್ರಜ್ಞೆ ಅವನಲ್ಲಿ ಜಾಗೃತವಾಗುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ದಂಡವನ್ನು ಮಾಡಬೇಕು. ಇನ್ನುಳಿದಂತೆ ತಾನು ಕ್ಷಮಾವನ್ನೇ ಮಾಡಬೇಕು. ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಕ್ಷಮ ಮಾಡಬೇಕು. ನಿತ್ಯವೂ ಒಳ್ಳೆಯ ಗುಣಗಳನ್ನೇ ಅಳವಡಿಸಿಕೊಂಡು ಧರ್ಮ ಮಾರ್ಗದಲ್ಲಿಯೇ ಇದ್ದು ಪ್ರೀತಿ, ವಿಶ್ವಾಸ, ಪರೋಪಕಾರಗಳನ್ನೇ ಮಾಡ್ತಾ, ಏನೋ ಅಪ್ಪಿ ತಪ್ಪಿ ಅಂತಾರಲ್ಲ, ಅಪ್ಪಿ ತಪ್ಪಿ ತಪ್ಪಿದರೆ ಅದನ್ನು ಬಹಳ ದೊಡ್ಡದನ್ನಾಗಿ ಮಾಡದೆ ಹೊಟ್ಟೆಯಲ್ಲಿ ಹಾಕಿಕೊಳ್ಳಬೇಕು, ಕ್ಷಮ ಮಾಡಬೇಕು ಅಂತ. ಕ್ಷಾಂತಿ, ಕ್ಷಮ, ಆ ತರಹದ ಕ್ಷಮವನ್ನು ಹೇಳ್ತಾರೆ. ಅದನ್ನು ಜೀವನದಲ್ಲಿ ಮಾಡಬೇಕು. ಇದು ದೊಡ್ಡವರು ಮಾಡಬೇಕು, ಸಣ್ಣವರು ಮಾಡಬೇಕು. ಸಣ್ಣವರಿಗೆ ಅದನ್ನು ತಿತಿಕ್ಷಾ ಅಂತ ಕರೀತಾರೆ. ತಿತಿಕ್ಷವಃ ಕಾರುಣಿಕಾಃ ಸುಹೃದ ಸರ್ವದೇಹಿನಾಂ ಶ್ರೀಮದ್ ಭಾಗವತ ಹೇಳುತ್ತದೆ. ಅದಕ್ಕೆ ವ್ಯಾಖ್ಯಾನ ಮಾಡುತ್ತಾರೆ ಯಾದವಾರ್ಯರು, ಮಹಾನುಭಾವರು. ತಿತಿಕ್ಷವಃ ಅಂದರೆ ಉತ್ತಮಾಪರಾಧ ಸಹಿಷ್ಣವಃ ಅಂತ. ಅಂದರೆ ದೊಡ್ಡವರು ಚಿಕ್ಕವರಿಗೆ ಕೆಲವೊಮ್ಮೆ ಹೇಳ್ತಾರೆ, ಸರಿ ಇದ್ದಾಗಲೂ ಗೊತ್ತಿಲ್ಲದೆ ಕೆಲವೊಮ್ಮೆ ಬೈತಾರೆ, ಏನೋ ಸಿಟ್ಟು ಮಾಡುತ್ತಾರೆ, ಅಥವಾ ಹೊಡೆಯಬಹುದು, ಬೈಬೋದು, ಅನಬಹುದು, ಆಡ್ಬೋದು, ಏನೋ ಒಂದು ಮಾಡ್ಬೋದು. ತಪ್ಪಿದ್ದಾಗ ಹೇಳಿದರಂತೂ ತಿದ್ದಿಕೊಳ್ಳಬೇಕು, ಅದನ್ನು ಉಪದೇಶ ಅಂತ ಸ್ವೀಕಾರ ಮಾಡಬೇಕು. ವಿಧಾನ ಮಾತ್ರಂ ತದುಪಾದದೆ ತದಾ ಪಯೋ ಯಥಾಚ್ಛಂ ಪುರುಷಸ್ಸ ಹಂಸರ. ಯಾರಾದರೂ ಬೈದರೆ ಆ ಬೈದದ್ರೊಳಗೆ ಏನು ಸಾರ ಇದೆ, ಏನು ನಾನು ತಪ್ಪಿದ್ದೇನೆ, ಏನನ್ನು ತಿದ್ದುಕೊಳ್ಳುವುದಕ್ಕೆ ಇವರು ಉಪದೇಶ ಮಾಡ್ತಾ ಇದ್ದಾರೆ, ಇದನ್ನು ತಿಳಿದುಕೊಳ್ಳಬೇಕೇ ಹೊರತು ಬೈದರು ಅಂತ ಅವರ ಮೇಲೆ ಕೋಪ ಮಾಡಿಕೊಳ್ಳೋದು. ಓಹ್, ಬೈತಾ ಇದ್ದಾರಾ, ನೋಡ್ಕೊಂಡು ಬಿಡ್ತೇನೆ, ಒಂದು ಮಾಡ್ತೀನಿ, ಇವರಿಗೆ ಸರಿಯಾಗಿ ಪಾಠ ಕಲಿಸ್ತೇನೆ. ಏನಾಯ್ತು ಅದರಿಂದ? ಏನಾಗಲಿಲ್ಲ. ನಿನ್ನಲ್ಲಿರುವ ಕೊಳೆ, ಹೊಲಸು, ಕೊಳಚೆ ಅದನ್ನು ಚೆನ್ನಾಗಿ ಭದ್ರವಾಗಿ ರಕ್ಷಣೆ ಮಾಡಿಕೊಂಡಂತೆ ಆಯ್ತು. ಅವರು ಬೈದು, ತಿದ್ದಿ, ತೀಡಿ, ತಿಳಿ ಹೇಳಿ ನಿನ್ನಲ್ಲಿರುವ ದೋಷಗಳನ್ನು ಸ್ವಚ್ಛ ಮಾಡುವುದಕ್ಕೆ ಬಂದವರು. ಬೈದವರನ್ನು ಬೈದು, ಬೈದವರಿಗೆ ಹೊಡೆದು ಅಥವಾ ಅವರನ್ನು ದೂರ ಅಟ್ಟಿ ನಿನ್ನೊಳಗಿನ ದೋಷಗಳನ್ನು ಉಳಿಸಿಕೊಳ್ಳುತ್ತೇನೆ ಎನ್ನುವುದರಲ್ಲೇನು ಜಾಣ್ಮೆ ಇದೆ? ತಂದೆ, ತಾಯಿ, ಗುರುಗಳು, ಅತ್ತೆ, ಮಾವ, ಹಿರಿಯರು, ಹಿತೈಷಿಗಳು ಯಾರೇ ಇರಬಹುದು, ಅವರು ಬೈದಾಗ ಅದರೊಳಗೇನು ಸಾರ ಇದೆ? ನಾನೇನು ತಪ್ಪಿದ್ದಕ್ಕೆ ಇವರು ಬೈದಿದ್ದಾರೆ, ಅದನ್ನು ತಿದ್ದಿಕೊಳ್ಳೋಣ ಅನ್ನೋದನ್ನು ಮಾತ್ರ ತಿಳಿದುಕೊಳ್ಳಬೇಕೇ ಹೊರತು ಅಕ್ಷರ ಅಕ್ಷರ ಶಬ್ದಗಳನ್ನು ಒಡೆದು ಹಿಂಜಿ ಜಗಳವನ್ನು ಬೆಳೆಸುವುದರಲ್ಲಿ, ಗೂಢದ್ವೇಷ ಮಾಡುವುದರಲ್ಲಿ ಅರ್ಥ ಇಲ್ಲ. ಕ್ಷಾಂತಿ. ಅಂತಹ ಸಂದರ್ಭದಲ್ಲಿ ಆ ಆಕ್ಷೇಪಾಂಶಗಳನ್ನು ಸಹಿಸಿಕೊಂಡು, ಸಹಿಷ್ಣುತಾ ಅಂತ ವ್ಯಾಖ್ಯಾನ ಮಾಡುತ್ತಾರೆ ರಾಯರು, ಅದನ್ನು ಸಹಿಸಿಕೊಂಡು ಅದರಲ್ಲಿರುವ ಏನು ಉಪದೇಶಾಂಶ ಇದೆ ಅದನ್ನು ಮಾತ್ರ ಗ್ರಹಿಸಿಕೊಂಡು ಅದಕ್ಕೆ ತಕ್ಕಂತೆ ಜೀವನದಲ್ಲಿ ಮಾರ್ಪಾಡು ಮಾಡಿಕೊಳ್ಳಬೇಕು. ಮನುಷ್ಯ ದೊಡ್ಡವನಾಗ್ತಾ ಹೋಗ್ತಾನೆ. ಎಷ್ಟು ಬಂಗಾರವನ್ನು ಬೆಂಕಿಯಲ್ಲಿ ಹಾಕ್ತಾರೋ ಅಷ್ಟು ಬಂಗಾರ ಶುದ್ಧವಾಗ್ತದೆ.
ನಿಮಗೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಿಮ್ಮ ತಂದೆ ತಾಯಿ ಬಂಗಾರ ಬಂಗಾರ ಅಂತ ಕರಿತಾ ಇರ್ತಾರೋ ಇಲ್ಲ, ಕರೆಸ್ಕೊಂಡಿರೋ ಇಲ್ಲ? ಏನಂತ ತಿಳ್ಕೊಂಡಿ? ಬಂಗಾರ ಬಂಗಾರ ಅಂತಂದದ್ದಕ್ಕೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ರಿ? ಓ ನಾನೇ ಬಂಗಾರ ಕಾಣಿಸ್ತದೆ, ಯಾಕೋ ಒಳಗಿರ್ಬೇಕು ಅಂತ ಅನಿಸ್ತದೆ, ಮೇಲೆ ಏನೋ ಚರ್ಮ ಬೆಳೆದಿರ್ಬೇಕು, ಒಳಗಿರ್ಬೇಕು. ಎಷ್ಟು ಸಲ ಅಂತಾರೆ ಅಂದರೆ ಒಳಗಿರಬೇಕು ಅಂತ, ಒಳಗಿರೋದಲ್ಲ, ಅದಕ್ಕೆಲ್ಲ ಕರೆದದ್ದು ಬಂಗಾರ ಅಂತ. ಬಂಗಾರವನ್ನು ಹೇಗೆ ಪುಟಕ್ಕಿಟ್ಟು ಶುದ್ಧ ಮಾಡ್ತಾರೋ ಹಾಗೆ ಈಗೇನೋ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀವಿ, ಯಾವಾಗಾದರೂ ಬೈದರೆ ಏನು ಅನ್ಕೋಬೇಡ, ಅದು ಬೆಂಕಿಯಲ್ಲಿಟ್ಟಂತೆ. ಚೆನ್ನಾಗಿ ಬೈಸ್ಕೊಂಡಾಗ ಸಾಕಷ್ಟು ದೋಷಗಳಿದ್ದರೆ ಅದನ್ನು ತೊಳೆದುಕೋ, ಶುದ್ಧ ಮಾಡಿಕೋ. ಪುಟಕ್ಕಿಟ್ಟ ಬಂಗಾರದಂತೆ ಫಳ ಫಳ ಹೊಳಿ. ಇದೇ ರೀತಿ ಕಪ್ಪು ಕಲುಷ ಹೊಲಸು ಕೊಳಚೆ ಕೊಳೆ ಇಟ್ಟುಕೊಂಡು ಹಾಳಾಗಬೇಡ ಅನ್ನುವುದನ್ನು 3 ಅಕ್ಷರಗಳಲ್ಲಿ ಹೇಳಿದ್ದು ಬಂಗಾರ ಬಂಗಾರ ಅಂತ. ನಿಜವಾಗಿ ನೋಡಿದರೆ ಅದು ಬಂಗಾರ ಅಲ್ಲ, ಅದು ಭಂಗಾರ. ಅದು ಸಂಸ್ಕೃತ ಶಬ್ದ. ಅರ ಅಂದರೆ ದೋಷ, ಭಂಗ ಅಂದರೆ ನಾಶ. ಭಂಗ ಅರಾಣಾಂ ಯಸ್ಮಿನ್ ಸಹ ಭಂಗಾರ ಅಂತ. ದೋಷಗಳು ಯಾರಲ್ಲಿ ನಶಿಸಿ ಹೋಗ್ತವೆ ಪುಟಕ್ಕಿಟ್ಟಾಗ ಅವನು ಭಂಗಾರ. ಭಂಗ ಅರ, ಅರ ಅಂದರೆ ಎರರ್, ಭಂಗ ಅಂದರೆ ನಾಶ. ಭಂಗಾರ ಅಂದರೆ ಯಾರಲ್ಲಿ ದೋಷಗಳೆಲ್ಲ ನಾಶ ಆಗ್ತವೆ ಯಾವಾಗ ಬೈಸ್ಕೊಂಡ್ರೆ, ತಿದ್ದಿಸಿಕೊಂಡ್ರೆ, ತೀಡಿಸಿಕೊಂಡ್ರೆ, ಸುಧಾರಿಸಿಕೊಂಡ್ರೆ ಅವನು ಬಂಗಾರ. ಅದನ್ನು ಆಶೀರ್ವಾದ ಮಾಡುವುದಕ್ಕೆ ಹಿರಿಯರು ಹೇಳಿದರೆ ನನ್ನ ಸಮಾನ ಇಲ್ಲ ಅಂತ ಕನ್ನಡಿ ಮುಂದೆ ನಿಂತು ಕಿಸಿಕಿಸಿ ನಕ್ಕರೆ ಏನು ಹೇಳಬೇಕು? ದೊಡ್ಡವರು ಹೇಳಿದ್ದನ್ನು ಸಹನೆ ಮಾಡಬೇಕು, ಶಾಂತಿ ತಿದ್ದಿಕೊಳ್ಳಬೇಕು ಅಂತ. ಇದನ್ನು ಚೇಷ್ಟೆಗಾಗಿ ಹೇಳ್ತಾ ಇಲ್ಲ. ಎಲ್ಲ ಯುವಕರು ಯುವತಿಯರು, ವಿಶೇಷವಾಗಿ ಹಿರಿಯರು ಕೂಡ ಇದನ್ನು ತಿಳಿದುಕೊಳ್ಳಬೇಕು. ಚಿಕ್ಕವರು ಮಾಡಿದಾಗ ಸಹನೆ ಮಾಡೋದು ದೊಡ್ಡವರ ಧರ್ಮವೂ ಹೌದು. ಚಿಕ್ಕವರು ತಪ್ಪು ಮಾಡಿದ್ದನ್ನು ಸಹನೆ ಮಾಡಿ ಪ್ರೀತಿಯಿಂದ ತಿದ್ದಿ ಹೇಳಬೇಕು. ಎಷ್ಟು ಅವಶ್ಯಕವೋ ಅಷ್ಟೇ ಬೈಬೇಕು ಅನ್ನೋದು ದೊಡ್ಡವರದು ಕರ್ತವ್ಯ ಇದೆ. ಏನೇ ಬೈದಾಗಲೂ ಅದನ್ನು ಸಹಿಸಿಕೊಳ್ಳುವುದು ಚಿಕ್ಕವರ ಕರ್ತವ್ಯ. ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇರೋದು ಅಂದರೆ, ಬೈತಾರಪ್ಪ ಇವರು ಅಂಥೇಳಿ ತಂದೆ ತಾಯಿಗಳ ಜೊತೆಗೇ ಇರೋದು ಬೇಡ ಅಂತ ಮನೆ ಬೇರೆ ಮಾಡ್ತಾರೆ. ಕೂತರೆ ನಿಂತರೆ ತೊಡಿ ಮೇಲೆ ಕೆಳಗೆ ಒಳಗೆ, ಊಟಕ್ಕೆ ಕೂತಾಗ, ನಿದ್ದೆ ಮಾಡುವಾಗ, ಪೂಜೆ ಮಾಡುವಾಗ ಏನೂ ಗಮನ ಇಲ್ಲದೆ ಎಲ್ಲಿ ಬೇಕಲ್ಲಿ ಉಚ್ಚಿ ಹೊಯ್ದು ಎಲ್ಲಿ ಬೇಕಲ್ಲಿ ಹೊಲಸು ಮಾಡ್ತಾ ಇದ್ದಾಗ, ಬೇಡಪ್ಪ ಈ ಮಗು ಬರೀ ಹೊಲಸು ಮಾಡ್ತದೆ ಅಂತ ನಿನಗೊಂದು ಬೀದಿಯಲ್ಲಿ ಒಗೆದಿದ್ದರೆ ಏನು ಮಾಡ್ತಿದ್ದಿ? ಆಗ ನಿನ್ನನ್ನು ಎಲ್ಲವನ್ನೂ ಹೊಟ್ಟೆಯಲ್ಲಿ ಹಾಕಿಕೊಂಡು ಸಹನೆ ಮಾಡಿ ಬೆಳೆಸುವುದಕ್ಕೆ ತಂದೆ ತಾಯಿ ಬೇಕಾಯಿತು. ಈಗೇನೋ ಪಾಪ 1-2 ಮಾತು ಹೆಚ್ಚು ಕಡಿಮೆ ಆಡ್ತಾರೆ ಅನ್ನೋ ಮಾತ್ರಕ್ಕೆ ಬೇಡ ಅಂತ ಅವರನ್ನು ಹೊರಗಿಡೋದು ಯಾವ ನ್ಯಾಯ? ಕ್ಷಾಂತಿ, ಬೈಲಿ. ಬೈಯೋದೇ ಆಶೀರ್ವಾದ. ಎಷ್ಟು ಬೈತಾರೋ ಅಷ್ಟು ಪಾಪಗಳ ಪರಿಹಾರ, ದೋಷಗಳ ಪರಿಹಾರ, ಶುದ್ಧಿ ಆಗ್ತದೆ ಅಂತ ನಮ್ಮ ಭಾವನೆ ಮಕ್ಕಳಲ್ಲಿರಬೇಕು. ಇದೇ ತರಹ ಬರೀ ತಂದೆ ತಾಯಿಗಳ ಬಗ್ಗೆ ಅಲ್ಲ, ಅತ್ತೆ ಮಾವಂದಿರ ಬಗ್ಗೆಯೂ ಹೀಗೆ ಇರಬೇಕು. ಅತ್ತೆ ಮಾವ ಇರಬಾರ್ದು, ಅತ್ತೆ ಮಾವಂದರ ಫೋಟೋ ಗೋಡಿ ಮೇಲೆ ಬಿದ್ದ ಮೇಲೆ ಮದುವೆ ಮಾಡಿಕೊಳ್ಳೋದು ಅನ್ನುವಂತಹ ಈ ದುರ್ಬುದ್ಧಿ ಎಲ್ಲಿದ್ದು? ನಿಮಗೂ ಹೆಣ್ಣು ಮಕ್ಕಳಾದರೆ ಮುಂದೆ ನೀವು ಅತ್ತೆ ಮಾವ ಆಗ್ತೀರಲ್ಲ, ಆಗಲೂ ಇದೇ ಅಪೇಕ್ಷೆ ಪಡಬೇಕಾ ಅವರು? ನಿಮ್ಮ ಫೋಟೋ ಗೋಡೆಗೆ ಏರಿದ ಮೇಲೆ ಮದುವೆ ಆಗಬೇಕಾ? ಹಾಗಾದರೆ ತಾಳ್ಮೆ, ಸಹನಶೀಲತೆ, ಕ್ಷಾಂತಿ, ತಿತಿಕ್ಷ ಬಹಳ ಬಹಳ ಅವಶ್ಯಕವಾದ. ಸಮಗ್ರವಾದ ಸಮಾಜದಲ್ಲಿ ಒಂದು ತರಹದ ಒಗ್ಗಟ್ಟನ್ನು, ಐಕಮನಸ್ಯವನ್ನು, ಸೌಮನಸ್ಯವನ್ನು ಕೊಡುವಂಥದ್ದು, ಸಾಮರಸ್ಯವನ್ನು ಕೊಡುವಂಥದ್ದು ಈ ತಿತಿಕ್ಷ, ಸಹನಶೀಲತೆ, ಕ್ಷಾಂತಿ ಎನ್ನುವಂತಹ ಗುಣ. ಇದು ವಯಸ್ಸಾದ ಮೇಲೆ ಹಣ್ಣು ಮುದುಕರಿಗೆ ಬರಬೇಕಾದ ಗುಣ ಅಂತ ತಿಳ್ಕೊಬೇಡ್ರಿ, ಅದು ಬಂದೇ ಬಿಡ್ತದೆ. ಭಗವದ್ಗೀತಾ ಉಪದೇಶ ಬೇಕೇ ಆಗಿಲ್ಲ ಅದಕ್ಕೆ. ಹಣ್ಣು ಮುದುಕರಾದ ಮೇಲೆ ಸಹನಶೀಲತೆ ತಾನೇ ಬಂದು ಹೋಗ್ತದೆ. ಯಾಕಂದರೆ ಶಕ್ತಿನೇ ಇರೋದಿಲ್ಲ ಸಿಟ್ಟು ಮಾಡಲಿಕ್ಕೆ. ಅದಲ್ಲ, ಚಿಕ್ಕ ವಯಸ್ಸಿನಲ್ಲೇ ಇರಬೇಕಿದೆ. ತಾರುಣ್ಯದೊಳಗೇ ಇರಬೇಕು. ತಾರುಣ್ಯದೊಳಗೆ ಆಗುವಂತಹದ್ದು ವಿಚ್ಛೇದನಗಳು, ತಾರುಣ್ಯದಲ್ಲೇ ಆಗುವಂತಹ ಕುಟುಂಬ ವಿಭಾಗಗಳು, ಇವುಗಳು ಆಗದೇ ಇರಲಿಕ್ಕೆ ಆ ಅವಸ್ಥೆಯಲ್ಲೇನೆ ಈ ತಾಳ್ಮೆ, ಸಹನಶೀಲತೆ ಅಂತನ್ನುವುದು ಇದ್ದರೆ ಆಗ ನಿಜವಾದಂತಹ ಅವಿಭಕ್ತ ಕುಟುಂಬದ ಕಲ್ಪನೆ ಬರುವುದಕ್ಕೆ ಸಾಧ್ಯ. ಕೊನೆ ಪಕ್ಷದಲ್ಲಿ ಗಂಡ ಹೆಂಡತಿ, ಅತ್ತೆ ಮಾವ 4 ಜನ
ತಂದೆ ತಾಯಿ ಪ್ರೀತಿಯಿಂದ ಇರುವುದಕ್ಕೆ ಸಾಧ್ಯವಾಗ್ತದೆ. ಇದು ಕೇವಲ ಇಷ್ಟಕ್ಕೋಸ್ಕರ ಹೇಳಿದ್ದಲ್ಲ, ಇವತ್ತಿನ ಪರಿಸ್ಥಿತಿಗಾಗಿ ಹೇಳಿದ್ದು. ನಿಜವಾಗಿ ನೋಡಿದರೆ ವಸುಧೈವ ಕುಟುಂಬಕಂ, ಯಾರೇ ಏನೇ ತಪ್ಪು ಮಾಡಿದಾಗಲೂ ಅದನ್ನು ಸಹನೆ ಮಾಡಿಕೊಳ್ಳುವಂತಹ ಕ್ಷಾಂತಿ ಕ್ಷಮಾಗುಣ ಮನುಷ್ಯನಲ್ಲಿ ಇರಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಅದನ್ನು ತಿಳಿಸ್ತಾ ಇದ್ದಾನೆ. ಸಜ್ಜನರು ಮಾಡಿದಾಗ, ದುರ್ಬುದ್ಧಿಯಿಂದಲೇ ದುರ್ಜನರು ಸಮಾಜವನ್ನು ಹಾಳು ಮಾಡಬೇಕು, ಕೆಡಿಸಬೇಕು ಅಂತೇ ಮಾಡಿದಾಗ ಅದಕ್ಕೆ ಸರಿಯಾದ ಶಾಸನವನ್ನು, ದಂಡವನ್ನು ಮಾಡಬೇಕು. ಇದಂ ಕ್ಷಾತ್ರಂ ಇದಂ ಬ್ರಾಹ್ಮಂ. ಅಂತಹ ಸಂದರ್ಭದಲ್ಲಿ ಕ್ಷಾತ್ರ ತೇಜಸ್ಸನ್ನು ಉಪಯೋಗಿಸಿ ತಪ್ಪನ್ನು ತಿದ್ದುವುದಕ್ಕೆ ದಂಡನವನ್ನು ಮಾಡುವ ಸಂದರ್ಭ ಬಂದಾಗ ಅದನ್ನು ಮನುಷ್ಯ ಉಪಯೋಗಿಸಬೇಕು. ಶ್ರೀಮದಾಚಾರ್ಯರು ಒಂದು ಮಾತನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ತದನ್ನೇಷಾಂತು ವರ್ಣಾನಾಂ ಕ್ಷಮಾವಾಹ್ಯೇಷು ಶತ್ರುಷು. ಎರಡು ವಿಭಾಗವನ್ನು ಮಾಡುತ್ತಾರೆ, ಬಾಹ್ಯ ಶತ್ರುಗಳು, ಅಂತಃಶತ್ರುಗಳು ಅಂತ. ಅಂತಃಶತ್ರುಗಳ ವಿಷಯದಲ್ಲಿ ಮಾತ್ರ ಹೋರಾಟ ಮಾಡಲೇಬೇಕು. ಅದಕ್ಕೆ ಯಾವ ವರ್ಣದ ನಿಯಮವೂ ಇಲ್ಲ. ಬ್ರಾಹ್ಮಣನೇ ಇರಲಿ, ಕ್ಷತ್ರಿಯನೇ ಇರಲಿ, ವೈಶ್ಯನೇ ಇರಲಿ, ಯಾರೇ ಇರಲಿ, ಯಾರಾದರೂ ಕೂಡ ಅವರು ಬಾಹ್ಯವಾದ ಅಂತರ ಶತ್ರುಗಳು, ಕಾಮಕ್ರೋಧಾದಿ ಒಳಗಿನ ಶತ್ರುಗಳಿದ್ದಾವಲ್ಲ ಅವುಗಳ ಜೊತೆಗೆ ವಿರೋಧ ಮಾಡಲೇಬೇಕು, ಜಗಳ ಆಡಲೇಬೇಕು. ಅಲ್ಲಿ ಕ್ಷಮಾ ಮಾಡೋದಲ್ವೇ ಅಲ್ಲ, ಅವುಗಳನ್ನು ಗೆದ್ದು ನಿಲ್ಲಲೇಬೇಕು. ಯುದ್ಧನೇ ಆಡಬೇಕು, ಗೆಲ್ಲಲೇಬೇಕು. ಆ ಯುದ್ಧದ ಸಂದೇಶ ಅರ್ಜುನನಿಗೆಲ್ಲ, ನಮಗೆಲ್ಲರಿಗೂ. ತಸ್ಮಾತ್ ಯುದ್ಧಸ್ವ ಭಾರತ. ಭರತ ವಂಶದಲ್ಲಿ ಹುಟ್ಟಿದ ಅರ್ಜುನ ಮಾತ್ರ ಅಲ್ಲ, ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಹೇಳಿದ, ಅಥವಾ ಮನುಕುಲಕ್ಕೇನೆ ಹೇಳಿದ್ದಾನೆ, ತಸ್ಮಾತ್ ಯುದ್ಧಸ್ವ ಭಾರತ. ಯಾರೆಲ್ಲ ತಿಳುವಳಿಕೆಯನ್ನು ಪಡೆದುಕೊಳ್ಳಬೇಕು, ಉತ್ತಮವಾದ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅನ್ನುವ ಅಪೇಕ್ಷೆ ಇದ್ದವರಿದ್ದಾರೋ, ರತರು. ಭಾ ಅಂದ್ರೆ ಜ್ಞಾನ. ಆ ಜ್ಞಾನದಲ್ಲಿ ಆಸಕ್ತಿ ಯಾರೆಲ್ಲರಿಗೆ ಇದೆ ಅಂತಹ ಮಾನವ ಕುಲದ ಪ್ರತಿಯೊಬ್ಬ ವ್ಯಕ್ತಿಗೂ ಕೃಷ್ಣ ಹೇಳಿದ, ನಿನಗೆ ಜ್ಞಾನ ಬೇಕು, ನಿನಗೆ ಉತ್ತಮವಾದ ಉನ್ನತಿ ಆಗಬೇಕು, ಸುಖ ಆಗಬೇಕು. ಹಾಗಾದರೆ ಒಳಗಿನ ದೋಷಗಳ ಜೊತೆಗೆ ಯುದ್ಧ ಮಾಡು, ಅವುಗಳನ್ನು ಪ್ರೀತಿಸಬೇಡ. ಕಾಮ, ಕ್ರೋಧ, ದ್ವೇಷ, ಲೋಭ, ಮೋಹ, ಮದ, ಮಾತ್ಸರ್ಯ ಅವುಗಳ ಜೊತೆಗೆ ಯುದ್ಧವನ್ನು ಮಾಡುವಂತ. ಆದರೆ ತದನ್ನೇಷಾಂತು ವರ್ಣಾನಾಂ ಕ್ಷಮಾ ಬಾಹ್ಯೇಷು ಶತ್ರುಷು. ಹೊರಗಣ ಶತ್ರುಗಳ ಜೊತೆಗೆ ಮಾತ್ರ ಕ್ಷಮಾವನ್ನು ಮಾಡಬೇಕು ಉಳಿದವರು. ಕ್ಷತ್ರಿಯರು ಮಾತ್ರ ಹೊರಗಿನ ಶತ್ರುಗಳನ್ನು ಕ್ಷಮಾ ಮಾಡುವಂತಿಲ್ಲ. ರಾಜ್ಯದ ಜವಾಬ್ದಾರಿಯನ್ನು ಹೊತ್ತಂತಹ ರಾಜಕಾರಣಿಗಳು, ರಾಜರು, ಮಂತ್ರಿಗಳು ಅವರು ಮಾತ್ರ ಅವಶ್ಯವಾಗಿ ಹೊರಗಿನ ಶತ್ರುಗಳಿಗೂ ಕೊಡಬೇಕಾದ ತಕ್ಕ ಶಿಕ್ಷೆಯನ್ನು ಕೊಡಲೇಬೇಕು. ಅಂದ್ರೇನೆ ತಮ್ಮ ರಾಜ್ಯದ, ರಾಷ್ಟ್ರದ ರಕ್ಷಣೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ, ಪ್ರಜೆಗಳನ್ನು ಸುಖವಾಗಿ ಇರಿಸುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇವತ್ತು ಎಷ್ಟು ಚೆನ್ನಾಗಿ ಶಾಂತವಾಗಿ ದೇವರ ಮಹಿಮೆಯನ್ನು ಕೇಳ್ತಾ, ನಮ್ಮ ಜೀವನದಲ್ಲಿರುವ ದೋಷಗಳನ್ನು ತಿದ್ದಿಕೊಳ್ತಾ, ಒಂದು ಬಹಿರಂಗವಾದಂತಹ ಆತ್ಮಾವಲೋಕನದ ಚಿಂತನದ ಸಭೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮ ದೇಶ ಸುರಕ್ಷಿತವಾಗಿದೆ ಅಂತನ್ನೋದಕ್ಕೋಸ್ಕರ. ನಮ್ಮ ದೇಶದ ಗಡಿಭಾಗದಲ್ಲಿರುವ ಯೋಧರೆಲ್ಲ ಅತ್ಯಂತ ಸಮರ್ಥವಾಗಿ ಪ್ರಾಣ ಕೊಟ್ಟು, ಎಂಥ ಸಂದರ್ಭದಲ್ಲಿಯೂ ಕೂಡ ನಮ್ಮ ದೇಶಕ್ಕೇನಾಗಬಾರದು ಅಂತ ಹಸಿವಿಲ್ಲ, ನೀರಡಿಕೆ ಇಲ್ಲ, ಚಳಿ ಇಲ್ಲ, ಯಾವುದನ್ನು ಇಲ್ಲ ಅಂದರೆ ಅದನ್ನು ಗಮನಿಸದೆ, ಅಷ್ಟು ಚಳಿಯಲ್ಲಿಯೂ ಬಿಸಿಲಿರಲಿ, ಮಳೆ ಇರಲಿ, ಹೊಟ್ಟೆಗೆ ಸಿಗಲಿ ಸಿಗದೇ ಇರಲಿ, ತಲೆ ಮೇಲೆ ಕಲ್ಲು ಬೀಳಲಿ, ಬಾಂಬು ಬೀಳಲಿ, ಅದೆಲ್ಲವನ್ನೂ ಸಹಿಸಿಕೊಂಡು ಹೆಂಡತಿ ಮಕ್ಕಳನ್ನು ಗಮನಿಸದೆ ಪ್ರಾಣವನ್ನೇ ಪಣಕ್ಕಿಟ್ಟು ಅಷ್ಟು ಜನ ಅಲ್ಲಿದ್ದಾರೆ ಅಂತ ನಾವಿಲ್ಲಿ ಸುಖವಾಗಿದ್ದೇವೆ. ಅವರೂ ಕ್ಷಮಾಗುಣ. ಯಾರೇನು ಆಕ್ರಮಣ ಮಾಡ್ತಾರೆ ಮಾಡಲಿ, ಬನ್ನಿ ಬನ್ನಿ, ಸ್ವಾಗತ ಸ್ವಾಗತ ಅಂತ ಹೇಳಿ ಅವರನ್ನು ಕರೆದುಕೊಂಡು ಉಗ್ರರಿಗೆಲ್ಲ ಒಳಗೆ ಪ್ರವೇಶ ಮಾಡಿಸಿದರೆ ಇವತ್ತು ನಾವು ಹೀಗೆ ಸುಖವಾಗಿ ಕೆಲಸ ಮಾಡಬಹುದಾ? ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನ ಸಂದೇಶ, ತಸ್ಮಾತ್ ಯುದ್ಧಸ್ವ ಭಾರತ. ಅಂತಹ ಜನರ ಜೊತೆಗೆ ಯುದ್ಧವನ್ನು ಮಾಡಲೇಬೇಕು, ಮಾಡುವವರು ಮಾಡಲೇಬೇಕು ಅಂತ ಹೇಳಿ ಇಲ್ಲಿ ಒಳಗೆ ಕುಳಿತವರೆಲ್ಲ ಅದೇ ಕೆಲಸ ಮಾಡ್ತಾ ಇರುವುದಲ್ಲ. ಅವರು ತಾವು ಯಾರ ಜೊತೆಗೆ ಯುದ್ಧ ಮಾಡಬೇಕೋ ಅವರ ಜೊತೆಗೆ ಮಾಡಬೇಕು. ಅಂತಃಶತ್ರುಗಳ ಜೊತೆಗೆ ಯುದ್ಧವನ್ನು ಮಾಡ್ತಾ
ಬಾಹ್ಯ ಶತ್ರುಗಳ ವಿಷಯದಲ್ಲಿ ಕ್ಷಮಾವನ್ನೇ ಮಾಡಬೇಕು ಅಂತ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಡ್ತಾರೆ. ಕ್ಷಾಂತಿ, ಇದರಿಂದ ಏನಾಗುತ್ತೆ ಅಂದರೆ ತಪಸ್ಸು ಬೆಳೆಯುತ್ತೆ. ಅವಮಾನವಾದರೆ ಒಳಿತು ಅಂತ ದಾಸರಂತಾರೆ. ಅವಮಾನದಿಂದ ತಪವು ವೃದ್ಧಿಯಾಗುವುದು ಅಂತ. ಎಷ್ಟು ಅವಮಾನ ಆಗುತ್ತೆ, ಎಷ್ಟು ದುಃಖ ಆಗುತ್ತೆ, ಎಷ್ಟು ಕಷ್ಟ ಆಗ್ತದೆ, ಎಷ್ಟು ಬಯಸ್ಕೊಳ್ತೇವೆ, ಬಯಸ್ಕೊಂಡಾಗ ಸಹನೆ ಮಾಡ್ತೇವೆ. ಬರೀ ಬಯಸ್ಕೊಳ್ಳೋದಲ್ಲ, ಬಯಸ್ಕೊಂಡಾಗ ತಿರುಗಿ ಅಂದರೆ ಹೋಯ್ತು. ಬಯಸಿಕೊಂಡದ್ದನ್ನು ಎಷ್ಟು ಸಹನ ಮಾಡ್ತೇವೆ ಅಷ್ಟು ತಪಸ್ಸಿನ ವೃದ್ಧಿ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ದಾಸರಂತಾರೆ ತಪವು ವೃದ್ಧಿಯಾಗುವುದು ಅಂತ. ತಪಸ್ಸಿನ ವೃದ್ಧಿಗೋಸ್ಕರ ಅಂತ ನಾವು ಅರಣ್ಯಕ್ಕೆ ಹೋಗಬೇಕು ಅಂತಿಲ್ಲ. ಅರಣ್ಯಕ್ಕೆ ಹೋದ್ರೇನೆ ತಪಸ್ಸು. ಗಿಡದ ಹಾಗೆ ಚಿತ್ರಗಳಲ್ಲಿ ನೋಡಿಬಿಟ್ಟಿರ್ತಾರೆ, ಅಲ್ಲಲ್ಲಿ ಫೋಟೋಗಳು, ಅದೊಂದೇ ತಪಸ್ಸು ಅಂತ ತಿಳ್ಕೊಂಡಿರ್ತಾರೆ ಕೆಲವರು. ಈಗ ಕೂತ್ರೆ ತಪಸ್ಸು ಅಂತ, ಅದೂ ಒಂದು ತಪಸ್ಸು. ಅರಣ್ಯದಲ್ಲಿ ಕುಳಿತು ಎಲ್ಲ ಸಹನೆ ಮಾಡಿಕೊಂಡು ಧ್ಯಾನ ಮಾಡ್ತಾ ಕೂಡೋದು, ದೇವರ ಚಿಂತನೆ ಮಾಡೋದು ದೊಡ್ಡ ತಪಸ್ಸು ಅಲ್ಲ ಅಂತಲ್ಲ. ಆದರೆ ಅದು ಒಂದೇ ತಪಸ್ಸಲ್ಲ. ಸಮಾಜದ ಮಧ್ಯದೊಳಗಿದ್ದು ಸಮಾಜದಲ್ಲಿ ನಾನಾ ಜನರು ನಾನಾ ರೀತಿಯ ಮಾತುಗಳನ್ನು ಆಡಿದಾಗಲೂ ಯಾವುದಕ್ಕೂ ಉದ್ವಿಗ್ನನಾಗದೆ ಎಲ್ಲವನ್ನ ಸಹನೆ ಮಾಡಿಕೊಂಡು ತನ್ನ ಸಾಧನೆಯೊಳಗೆ ತಾನಿದ್ರೆ ಅದು ದೊಡ್ಡ ತಪಸ್ಸು ಅಂತ. ಯಸ್ಮಾನ್ನೋದ್ವಿಜತೆ ಲೋಕಃ ಲೋಕಾನ್ನೋದ್ವಿಜತೆ ಚಯ. ಶ್ರೀಕೃಷ್ಣ ಪರಮಾತ್ಮ ಇದೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಜಗತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಇನ್ನೊಬ್ಬರಿಗೆ ಉದ್ವೇಗವಾಗದಂತೆ ಮಾತನಾಡುವುದೊಂದು ತಪಸ್ಸು, ಮತ್ತೊಬ್ಬರು ಮಾತನಾಡಿದಾಗ ಉದ್ವೇಗಗೊಳ್ಳದಿರುವುದೊಂದು ಮಾನಸ ತಪಸ್ಸು, ತಾನು ಇನ್ನೊಬ್ಬರಿಗೆ ಉದ್ವೇಗವಾಗದಂತೆ ಮಾತನಾಡುವುದು ವಾಂಗ್ಮಯ ತಪಸ್ಸು. ಅಂತೂ ಇವುಗಳೆಲ್ಲ ತಪಸ್ಸಾಗ್ತವೆ ಅಂತ. ಆ ತರಹದ ತಪಸ್ಸನ್ನು ಮನುಷ್ಯ ಆಚರಣೆ ಮಾಡಬೇಕು. ಅದಕ್ಕಾಗಿ ಈ ಕ್ಷಮಾಗುಣ ಬಹಳ ಬಹಳ ಮಹತ್ವದ್ದು ಎಂಬುದಾಗಿ ಇದನ್ನೇ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಕ್ಷಮಾಧರ್ಮೋ ಮಹಾನುಭೂತ ಅಂತ ಮಹಾಭಾರತದ ತಾತ್ಪರ್ಯನೇ ಇದೆ. ಏನೂ ಮಾಡ್ಲಿಕ್ಕೆ ಸಾಮರ್ಥ್ಯ ಇತ್ತು. ಜೂಜಾಟದ ಸಂದರ್ಭದಲ್ಲಿ ಕೌರವಾದಿಗಳನ್ನು ಕ್ಷಣ ಮಾತ್ರದಲ್ಲಿ ಭಸ್ಮ ಮಾಡುವ ಸಾಮರ್ಥ್ಯ ದ್ರೌಪದೀ ದೇವಿ ಇತ್ತು. ತನ್ನ ಕಣ್ಣು ತೆರೆದಿದ್ರೆ ಪಾತಿವ್ರತ್ಯದ ತಪಸ್ಸಿನಿಂದ ಅವರನ್ನು ಸುಟ್ಟು ಬೂದಿ ಮಾಡಬಹುದಾಗಿತ್ತು. ಮೂಲ ಮಹಾಭಾರತ ಆದಿಪರ್ವದಲ್ಲಿ ಬರುತ್ತೆ ಈ ಮಾತು. ಸ್ವಯಂ ದ್ರೌಪದಿ ಸುಟ್ಟು ಬೂದಿ ಮಾಡಬಹುದಾಗಿತ್ತು. ಕ್ಷಮಾ ಮಾಡಿದ್ದಾಳೆ. ಯುಧಿಷ್ಠಿರ ಕ್ಷಮಾ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಭೀಮಸೇನ ದೇವರು ಕ್ಷಮಾ ಮಾಡಿದರು. ಒಂದೇ ಒಂದು ಕಾರಣಕ್ಕೆ, ಆ ಭಗವಂತನ ಸಂಕಲ್ಪ ಇದೆ, ಕಾಲ ಬಂದಾಗ ಅವರಿಗೆ ಕೊಡಬೇಕಾದ ಶಿಕ್ಷೆಯನ್ನು ಕೊಡೋಣ. ಈ ಕಾಲ ನೋಡಿದರೆ ಅವರು ಕ್ಷತ್ರಿಯರು, ಅವರು ದಂಡ ಮಾಡಬೇಕಾದ ಅಧಿಕಾರದೊಳಗಿದ್ದವರೇ. ಆದರೆ ಈ ಸಂದರ್ಭದಲ್ಲಿ ಭಗವತ್ ಸಂಕಲ್ಪವನ್ನು ತಿಳಿದು ಭಗವತ್ ಪ್ರೀತ್ಯರ್ಥಂ ಅವರ ಪಾಪಘಟ ಇನ್ನೂ ಪೂರ್ಣ ಆಗಿಲ್ಲ, ಅಲ್ಲಿಯವರೆಗೆ ನಾವು ಕ್ಷಮಾ ಮಾಡಬೇಕು ಅನ್ನೋದು ದೇವರ ಸಂಕಲ್ಪ ಇದೆ ಅಂತ ಕ್ಷಮಾ ಮಾಡಿದರಲ್ಲ, ಅದು ಬಹಳ ಬಹಳ ದೊಡ್ಡದು ಅಂತ. ಶಕ್ತಿ ಇಲ್ಲದೆ ಇದ್ದವರು ಕ್ಷಮಾ ಮಾಡೋದು ಉತ್ಸಾಹ ಇರೋದಿಲ್ಲ ಕೆಲವರಿಗೆ. ಏನಾದರೂ ಆಗಲಿ ಹೋಗಲಿ ಬಿಡುವಂತ ಔದಾಸೀನ್ಯ. ಅಂತಹ ವ್ಯಕ್ತಿಗಳಲ್ಲ, ಮಹಾ ಉತ್ಸಾಹಿಗಳು, ಮಹಾ ಸಮರ್ಥರು, ಮಹಾಬಲಿಷ್ಠರು. ಇಷ್ಟೆಲ್ಲ ಇದ್ದರೂ ತಪಸ್ವಿಗಳು. ಅವರು ಎದ್ದು ಯುದ್ಧ ಮಾಡೋದು ಬೇಡ, ಕಣ್ಣು ತೆರೆದ್ರೆ ಸಾಕಾಗಿತ್ತು. ಆ ಉಗ್ರವಾದ ಕಣ್ಣನ್ನು ಅದನ್ನು ಮಾಡದೆ ಭಗವಂತನ ಪ್ರೀತಿಗಾಗಿ ಕ್ಷಮಾ ಮಾಡಿದ್ದಾರೆ. ಅದು ಬಹಳ ದೊಡ್ಡದಾದ ತಪಸ್ಸು ಅಂತ ಶಾಸ್ತ್ರ ಹೇಳುತ್ತದೆ. ಈ ತರಹ ಆ ಕ್ಷಮಾಗುಣದ ಮಹತ್ವ ಇದೆ. ಯೋಗ್ಯವಾದ ಕಾಲದಲ್ಲಿ ಯೋಗ್ಯವಾದ ರೀತಿಯಲ್ಲಿ ಸಜ್ಜನರು ಹಿರಿಯರು ಹೇಳಿದಾಗ, ಅಥವಾ ಕಿರಿಯರು ಕೂಡ ಯೋಗ್ಯರಾಗಿದ್ದರೆ ಅವರು ಮಾಡಿದ ತಪ್ಪುಗಳನ್ನು ಸಹನೆ ಮಾಡಿ ಸನ್ಮಾರ್ಗ ದರ್ಶನ ಮಾಡಬೇಕು ಅನ್ನುವ ಸಂದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಕೊಡ್ತಾನೆ. ಕ್ಷಾಂತಿ ಆರ್ಜವಂ. ಆರ್ಜವ ಆರ್ಜವ ಅಂದರೆ ಸರಳತನ, ರುಜು ಅಂದರೆ ಸರಳ, ಆರ್ಜವ ಅಂದರೆ ಸರಳ. ಸರಳತೆ ಅಂದರೆ ಅಂಕುಡೊಂಕಾಗಿರಬಾರದು. ಮನಸ್ಸು ಒಂದು ಹೇಳುತ್ತದೆ, ಮಾತು ಇನ್ನೊಂದು ಮಾತನಾಡುತ್ತದೆ, ಕೃತಿಯಲ್ಲಿ ಮತ್ತೊಂದೇ ಇರುತ್ತದೆ. ಇದು ಅಂಕುಡೊಂಕು. ಮನಸ್ಸಿನಲ್ಲಿ ಏನಿದೆ ಅದೇ ಮಾತಿನಲ್ಲಿ ಬರಬೇಕು, ಮಾತಿನಲ್ಲಿ ಬಂದದ್ದೇ ಕೃತಿಯಲ್ಲಿ ಕಾಣಬೇಕು. ಇದು ಆರ್ಜವ. ಅದಕ್ಕಂತಾರೆ ಟೀಕಾಕೃತ್ಪಾದರು ರಾಘವೇಂದ್ರ ಸ್ವಾಮಿಗಳು, ಆರ್ಜವ ಅಂತಂದ ಮಾತ್ರಕ್ಕೆ ಅದು ಗುಣ ಅಂತ ತಿಳ್ಕೋಬೇಡಿ, ಸನ್ಮಾರ್ಗೇ ಆರ್ಜವಂ ಅಂತ.
ಮನಸ್ಸಿನಲ್ಲಿ ಏನು ಬರುತ್ತೋ ಅದನ್ನೇ ಮಾತಾಡ್ತೀವಿ, ಮಾತಾಡಿದ್ದೇ ಮಾಡ್ತೀವಿ. ಮನಸ್ಸಿನಲ್ಲಿ ಏನು ಬರ್ತದೆ ಚೆನ್ನಾಗಿ ಎದುರಿಗೆ ಕುಳಿತವ್ರನ್ನ ಬೈಬೇಕು ಅಂತ ಅನಿಸ್ತದೆ, ಬೈದೇ ಬಿಡ್ತೀವಿ. ಹೊಡಿಬೇಕು ಅನಿಸ್ತದೆ, ಹೊಡೆದೇ ಬಿಡ್ತೀವಿ. ಒಂದೇ ರೀತಿ. ಇದು ಆರ್ಜವನ, ಇದಲ್ಲ. ಸನ್ಮಾರ್ಗೆ ಶಾಸ್ತ್ರೋಕ್ತವಾದ ಶಾಸ್ತ್ರವಿಹಿತವಾದಂತಹ ಪುಣ್ಯಕರ್ಮಗಳ ವಿಷಯದಲ್ಲಿ ಆರ್ಜವ ಇರಬೇಕು. ಏನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾನೆ, ಶಾಸ್ತ್ರ ಓದುವಾಗ, ಪಾಠ ಕೇಳುವಾಗ, ಇಷ್ಟೆಲ್ಲ ಹೇಳಿದ್ದಾರಲ್ಲಪ್ಪ ಪುರಾಣದಲ್ಲಿ, ಪ್ರವಚನದಲ್ಲಿ, ನಾನು ಹಾಗೇ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ಸಂಕಲ್ಪ ಮಾಡಿದ್ದನ್ನು ಹಾಗೇ ಬಾಯಿ ಬಿಟ್ಟು ಹೇಳಬೇಕು 4 ಜನರ ಮುಂದೆ, ಅಂದರೆ ಬೈಂಡಿಂಗ್ ಆಗ್ತದೆ. ಇವತ್ತು ಹೇಳಿದ್ದಾರೆ, ನಾಳೆಯಿಂದ ನಾನು ಸಂಧ್ಯಾವಂದನ ಮಾಡೇ ಬಿಡ್ತೇನೆ, ಶಾಸ್ತ್ರ ಪಾಠಕ್ಕೆ ಹೋಗೇ ಬಿಡ್ತೇನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೇ ಬಿಡ್ತೇನೆ ಅಂತ ಬರೀ ಮನಸ್ಸಿನೊಳಗೆ ಅಂದ್ಕೊಂಡಿದ್ದ ಅಂದರೆ ಯಾರಿಗೂ ಗೊತ್ತೇ ಇರೋದಿಲ್ಲ. 4 ಜನರ ಮುಂದೆ ಹೇಳಿಬಿಟ್ಟ ಅಂದರೆ ಅದು ಅವನಿಗೆ ಬೈಂಡಿಂಗ್. ಯಾಕೆ ನಿನ್ನೆ ಅಂದಿದ್ದಾರಲ್ಲ, ಯಾಕೆ ಇನ್ನೂ ಎದ್ದಿಲ್ಲ, ಸ್ನಾನ ಮಾಡಿಲ್ಲ, ಸಂಧ್ಯಾವಂದನ ಮಾಡಿಲ್ಲ ಅಂತ ಕೇಳ್ತಾರೆ ಅಕ್ಕಪಕ್ಕದ ಮನೆಯವರು. ಅವ್ರು ತಾವು ಮಾಡ್ತಿರಂಗಿಲ್ಲ, ಆದರೆ ಇವನು ಬಿಡಂಗಿಲ್ಲ ಅವರು. ಅದಕ್ಕೆ ಹೇಳಿದರೆ ಒಂದು ಬೈಂಡಿಂಗ್ ಆಗ್ತದೆ. ಮನಸ್ಸಿನೊಳಗಿದ್ದದ್ದನ್ನು ಹೇಳಿಬಿಡ್ಬೇಕು. ಆಮೇಲೆ ನಾನು ಅಂದು ಮಾತ್ರಕ್ಕೇನು ನಾ ಮಾಡೋದಿಲ್ಲ, ನೀ ಏನು ಮಾಡ್ತೀವಿ ಅಂತ ಕೇಳೋದಲ್ಲ. ಮಾತನಾಡಿದ್ದಕ್ಕೆ ತಕ್ಕಂತೆ ಕೃತಿಯಲ್ಲಿ ಬರಬೇಕು. ಇದು ಸರಳತೆ. ಮನಸ್ಸಿನಲ್ಲಿದ್ದದ್ದು ಮಾತಿನಲ್ಲಿ ಬಂದದ್ದು ಕೃತಿಯಲ್ಲಿ ಮೂಡಿತ್ತು, ಒಂದೇ ಆಗಿರಬೇಕು. ಈ ರೀತಿ ಮನುಷ್ಯ ಆರ್ಜವವನ್ನು ಕಾಪಾಡಿಕೊಂಡ್ರೆ, ಯಾಕೆ ಹೇಳ್ತಾನೆ ಕೃಷ್ಣ ಅಂದರೆ, ಸಜ್ಜನರ ಮನಸ್ಸು ಏನಿದ್ರೂ ಒಳ್ಳೆಯದೇ ಇರುತ್ತೆ, ಕೆಟ್ಟದ್ದು ಇರೋದೇ ಇಲ್ಲ. ಮನಸ್ಸಿನಲ್ಲಿ ಪುರಾಣ ಪ್ರವಚನಗಳನ್ನು ಕೇಳುವಾಗ ಒಳ್ಳೆಯ ಭಾವನೆಗಳು, ಸಂಕಲ್ಪಗಳು ಸಹಜವಾಗಿ ಮೂಡಿ ಬಂದಿರ್ತವೆ. ಅದನ್ನು ಅಲ್ಲಿಗೆ ಕರಗಿ ಹೋಗುವಂತೆ, ಅಲ್ಲಿಯೇ ಅಳಿಸಿ ಹೋಗುವಂತೆ ಮಾಡಬೇಡಿ. ಮನಸ್ಸಿನಲ್ಲಿ ಬರುತ್ತಲ್ಲ, ಬಂದ ಕೂಡಲೇ ಅದನ್ನು ಮಾತಿನಲ್ಲಿ ತನ್ನಿ, ತಂದದ್ದನ್ನು ಕೃತಿಯಲ್ಲಿ ತಂದು ಬಿಡಿ, ಅಂದರೆ ನಿಮ್ಮ ಉದ್ಧಾರ ಆಗ್ತದೆ ಎನ್ನುವ ದೃಷ್ಟಿಯಲ್ಲಿ ಆರ್ಜವಂ. ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂಚೈವ ಸ್ಥೈರ್ಯಂ ಆತ್ಮವಿನಿಗ್ರಹ. ಆಚಾರ್ಯೋಪಾಸನ, ಆಚಾರ್ಯೋಪಾಸನ ಅಂದರೆ ಗುರುಗಳ ಉಪಾಸನೆಯನ್ನು ಮಾಡಿ. ನೀವು 2-3 ದಿನಗಳಿಂದ ಕೇಳ್ತಾನೇ ಇದ್ದೀರಿ ಸತ್ಯನಾಥರ ಮಹಿಮೆ, ಸತ್ಯಾಘನವರು, ಸತ್ಯನಾಥರು, ಸತ್ಯನಿಧಿಗಳ ಕಥೆಗಳನ್ನೆಲ್ಲ ಅನೇಕ ವಿದ್ವಾಂಸರು ಹೇಳ್ತಾ ಇದ್ದದ್ದನ್ನು ಕೇಳಿದ್ದೀರಿ. ಅದರಲ್ಲಿ ಬಂದ ಮೂಲ ಸಂದೇಶವೇ ಇದು, ಆಚಾರ್ಯೋಪಾಸನ. ಸ್ವಯಮೇವಾಖಿಲ ಜಗದ್ರಕ್ಷಾದ್ಯಮಿತ ಶಕ್ತಿಮಾನ್ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಹಂಚಿತು. ಇಡೀ ಜಗತ್ತಿನ ರಕ್ಷಣೆಯನ್ನು ಕೇವಲ ತನ್ನ ಕುಡಿ ನೋಟದಿಂದ ಮಾಡುವ ಸಾಮರ್ಥ್ಯ ಇದೆ ಪರಮಾತ್ಮನಿಗೆ, ಮಹಾಲಕ್ಷ್ಮಿಗೆ ಇದೆ. ಇಡೀ ಜಗತ್ತಿನ ಸೃಷ್ಟಿಸ್ಥಿತಿ ಲಯ ನೇಮನ ಜ್ಞಾನ ಬಂಧ ಮೋಕ್ಷಗಳನ್ನು ತನ್ನ ಕುಡಿನೋಟದಿಂದ ಮಾಡುವ ಸಾಮರ್ಥ್ಯವನ್ನು ಪಡೆದಿದ್ದಾಳೆ. ಅವಳಿಗೆ ಶಕ್ತಿಯನ್ನು ತುಂಬುವ ಸಾಮರ್ಥ್ಯವನ್ನು ಪರಮಾತ್ಮ ಪಡೆದುಕೊಂಡಿದ್ದಾನೆ ತನ್ನ ನೋಟದಿಂದ. ಕೇವಲ ಊಹೆ ಮಾಡಲಿಕ್ಕೆ ಸಾಧ್ಯವಿದೆಯಾ ನಮಗಿದನ್ನು? ಮನೆಯಲ್ಲಿ ಹೋಗಿ ಕುಳಿತು ಮಾಡಿ ನೋಡಿ, ಪ್ರಾಕ್ಟಿಕಲ್ ಆಗಿ ಒಂದು ಚೇರ್ ಮೇಲೆ ಕುಳಿತು ಕಣ್ಣು ಹೀಗೆ ಹೀಗೆ ಮಾಡಿ, ಯಾರು ನಿಮ್ಮ ಕಣ್ಣಿಗೆ ಬರ್ತಾರೆ ಎದುರಿಗೆ ಕುಣಿತಾರೆ ನೋಡು. ನಿಮ್ಮ ಮನೆಯ ಸದಸ್ಯರೇ ನಿಮ್ಮ ಕುಡಿನೋಟಕ್ಕೆ ಕುಣಿಯುವುದಿಲ್ಲ, ಇನ್ನು ವಿಶ್ವ ಏನು ಕುಣಿತದೆ. ಮಹಾಲಕ್ಷ್ಮಿಯ ಸಾಮರ್ಥ್ಯ ಎಂಥದ್ದು ನೋಡಿ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯಾ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀ ಯತ್ ಕಟಾಕ್ಷ ಬಲವತ್ಯಜಿತ ನಮ. ಅಂತಹ ಮಹಾಲಕ್ಷ್ಮೀ ದೇವಿಗೂ ಸಾಮರ್ಥ್ಯವನ್ನು ಪರಮಾತ್ಮ ಕೊಡ್ತಾನೆ ತನ್ನ ನೋಟದಿಂದ. ಇಷ್ಟು ಶಕ್ತಿ ಪರಮಾತ್ಮನಿಗಿದೆ ಅಂದ ಮೇಲೆ ಆ ಭಗವಂತನಿಗೆ ಇನ್ಯಾರ ಅವಶ್ಯಕತೆಯೂ ಇಲ್ಲ, ಲಕ್ಷ್ಮೀದೇವಿಯ ಅವಶ್ಯಕತೆಯೂ ಇಲ್ಲ. ಅವಳಿಗೆ ತಾನೇ ಸಾಮರ್ಥ್ಯ ಕೊಟ್ಟು ಅವಳಿಂದ ಮಾಡಿಸೋದಾದರೆ ಅವಳಿಗೆ ಯಾಕೆ ಸಾಮರ್ಥ್ಯ ಕೊಡಬೇಕು? ತಾನೇ ಮಾಡ್ಬೋದಲ್ಲ. ಒಬ್ಬ ಹೆಣ್ಣು ಮಗಳು ಭಾರೀ ಚಳಿ, ಮಾರ್ಗಶೀರ್ಷ ಮಾಸವೋ ಕಾರ್ತಿಕ ಮಾಸ, ಕಾರ್ತಿಕ ಸ್ನಾನ, ಕಟ 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 ಚಳಿ. ಅಂಥ ಥಂಡಿಯೊಳಗೆ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ. ಕಾರ್ತಿಕ ಸ್ನಾನಕ್ಕೆ ಯಾರೋ ಒಬ್ಬರು ಆಚಾರ್ಯರು ಬಂದಿದ್ದಾರೆ, ಅವರಿಗೆ ಸಂಕಲ್ಪ ಮಾಡಿಸಿರಿ ಅಂತ ಹೇಳಿದರು. ಸಂಕಲ್ಪ ಮಾಡಿಸಿದರೆ ಆಗಿನ ಕಾಲಕ್ಕೆ ಒಂದು 5 ಪೈಸಾ
ಸಂಕಲ್ಪದ ದಕ್ಷಿಣೆಯನ್ನು ಕೊಟ್ಟರು. ಇಂಥ ಥಂಡಿ, ಕಟಕಟ ಥಂಡಿ ಒಳಗೆ ಎದ್ದು ಬಂದು ಸಂಕಲ್ಪ ಹೇಳಿದರೆ 5 ಪೈಸಾ ಕೊಟ್ಟಿಲ್ಲ, 10 ಪೈಸಾ ಯಾಕೆ ಕೊಡಬಾರದು ಅಂತ ಕೇಳಿದ್ರು. ಕೇಳಿದ್ದಕ್ಕೆ ಅವಳು ಹೇಳಿದ್ರಂತೆ, ನೀವು ದೇವರನ್ನು ಕುರಿತು ತಪಸ್ಸು ಮಾಡಿ, ಅನೇಕ ವರ್ಷಗಳವರೆಗೆ ತಪಸ್ಸು ಮಾಡಿ ದೇವರನ್ನು ಪ್ರತ್ಯಕ್ಷ ಮಾಡಿಕೊಳ್ಳಿ. ದೇವರು ಪ್ರತ್ಯಕ್ಷನಾಗಿ ಕಂಡಾಗ ಆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ, ಈ ಹೆಣ್ಮಗಳಿಗೆ 10 ಪೈಸಾ ಸಿಗೋ ಹಾಗೆ ಅನುಗ್ರಹ ಮಾಡುವಂತ, ಆಮೇಲೆ ನಾನು ನಿಮಗೆ ಕೊಡಬೇಕು. ಅವನಂದ, ನಾನು ಎಷ್ಟೋ ವರ್ಷ ತಪಸ್ಸು ಮಾಡಿ ಆ 10 ಪೈಸಾ ನಿನಗೆ ಕೊಡು ಅಂತ ಕೇಳಿ ನಾನೇ ಯಾಕೆ ಇಸ್ಕೋಬೇಕು? ನಾನೇ ಕೇಳ್ಬೋದಲ್ಲ, ನನಗೆ ಕೊಡು. ನಿನಗೆ ಕೊಟ್ಟು ನಾನು ಇಸ್ಕೊಳ್ಳೋದ್ರೊಳಗೆ ಏನಿದೆ? ಹೇಳುವ ತಾತ್ಪರ್ಯ, ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟು ಆಲೋಚನೆ ಮಾಡ್ತಾನೆ. ಯಾರಾದರೂ ಮಾಡ್ತೀರಾ ಹೇಳಿ? ಹರಿ ಸೇವಾ ಶುಶ್ರೂಷ ಮಾಡಿ ಬಹಳ ಕಷ್ಟಪಟ್ಟು ಏನು ಅಂದರೆ ಅವನಿಗೆ ಹಣ ಬರಲಿ. ಯಾಕೆ ಅಂದರೆ ಆಮೇಲೆ ನಾನು ಇಸ್ಕೋತೀನಿ, ಆಮೇಲೆ ಅವನ ಹತ್ರ ನೀ ಯಾಕೆ ಇಸ್ಕೋತೀನಿ? ನೀನೇ ಕಳಿಸ್ಬೋದಲ್ಲ. ಹಾಗಾದರೆ ಮಾನವನೇ ಹೀಗೆ ವಿಚಾರ ಮಾಡ್ತಾನೆ. ಅಸ್ವತಂತ್ರ ತಮ, ಶಾಸ್ತ್ರದ ಭಾಷೆಯಲ್ಲಿ, ದಾಸರ ಭಾಷೆಯಲ್ಲಿ ಅಸ್ವತಂತ್ರ ತಮ ಜೀವ. ಅಂತಹ ಜೀವನಿಗೆ ಇಷ್ಟು ಸ್ವಾಭಿಮಾನ ಇರಬೇಕಾಗಿದ್ರೆ, ಸ್ವತಂತ್ರ ತಮ ಪರಮಾತ್ಮ ಮಹಾಸ್ವತಂತ್ರ, ಅನುಪಚರಿತ ಸ್ವಾತಂತ್ರ್ಯ ಇರುವಂತಹ ಭಗವಂತ ಅವನಿಗೆ ಯಾಕೆ ಇನ್ನೊಬ್ಬರಿಗೆ ಶಕ್ತಿ ಕೊಟ್ಟು ಅವ್ರ ಕೈಯಿಂದ ಕೆಲಸ ಮಾಡಿಸಿ ಅವರಿಗೆ ಕೀರ್ತಿ ಕೊಡುವ ಕೆಲಸ ಏನಿದೆ? ಇದು ಕೇವಲ ಕಾರುಣ್ಯ ಬಿಟ್ಟರೆ ಇನ್ನೇನಲ್ಲ. ಮೊನ್ನೆ ಹೇಳಿದ್ದೇನೆ, ಅಮಾನಿ ಮಾನದಃ. ಮಾನ ಕೊಡಬೇಕು ಅಂತ ಸಂಕಲ್ಪ ಇಟ್ಕೊಂಡಿದ್ದಾನೆ ಅನ್ನೋದಕ್ಕೆ ಕೊಡ್ತಾನಷ್ಟೇ ಹೊರತು ಅವಶ್ಯಕತೆ ಇದೆ ಅಂತಲ್ಲ. ತಾನೇ ಲಕ್ಷ್ಮಿಗೆ ಶಕ್ತಿ ಕೊಟ್ಟು, ತಾನೇ ಬ್ರಹ್ಮದೇವರಿಗೆ ಶಕ್ತಿ ಕೊಟ್ಟು, ರುದ್ರ ಇಂದ್ರ ವರುಣ ಚಂದ್ರ ಕುಬೇರ ಎಲ್ಲರಿಗೂ ತಾನೇ ಶಕ್ತಿ ಕೊಟ್ಟು ಅವರಿಂದ ಕಾರ್ಯಗಳನ್ನು ಮಾಡಿಸಿ ಅವರಿಗೆ ಕೀರ್ತಿಯನ್ನು ಕೊಡುವ ಅವಶ್ಯಕತೆ ಏನಿದೆ? ಕಾರುಣ್ಯ ಬಿಟ್ಟರೆ ಏನಿಲ್ಲ. ಅವರೆಲ್ಲರಿಗೂ ಸ್ಥಾನಮಾನಗಳಿರಲಿ, ಈ ತಾರತಮ್ಯ ಇರಲಿ ಅನ್ನುವುದಕ್ಕೋಸ್ಕರ ಪರಮಾತ್ಮ ಅವರ ದ್ವಾರ ಮಾಡಿಸ್ತಾನೆ. ಇಲ್ಲ ಅಂದರೆ ಎಲ್ಲ ತಾನೊಬ್ಬನೇ ಮಾಡಬಹುದು. ಅದು ಭಗವಂತನ ಅದ್ಭುತವಾದ ಸಂಕಲ್ಪ. ಹಾಗಾಗಿ ಅದೇ ರೀತಿ ಗುರುಗಳ ದ್ವಾರ ಉತ್ತಮಾನಾಂ ಪ್ರಸಾದೇನ ನೀಚಾನಾಂ ನಾನ್ಯಥಾ ಭವೇ. ಏನೇ ಸದ್ಗುಣಗಳು, ಉತ್ತಮವಾದಂತಹ ಸಾಧನೆ ಸಿದ್ಧಿ ಮನುಷ್ಯನಿಗೆ ಬರಬೇಕು ಅಂತಾದರೆ ಅವರಿಗಿಂತಲೂ ಉತ್ತಮರಾದ ಗುರುಗಳ, ಜ್ಞಾನಿಗಳ ಹಾಗೂ ಮೇಲಿನ ದೇವತೆಗಳ ಎಲ್ಲ ಮಹಾನುಭಾವರ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ, ಇಲ್ಲದಿದ್ದರೆ ಇಲ್ಲ ಅನ್ನೋ ಹಾಗೆ ತಾನೇ ಸಂಕಲ್ಪ ಮಾಡಿ ವ್ಯವಸ್ಥೆ ಮಾಡಿಟ್ಟಿದ್ದಾನೆ ದೇವರು. ಅದನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ ಅವನಿಗೆ, ಸಾಮರ್ಥ್ಯ ಇತ್ತು, ಆದರೆ ಮಾಡಿದ್ದಾನೆ. ನನಗೊಬ್ಬನಿಗೆ ಮರ್ಯಾದೆ ಸಿಗೋದು ಬೇಡ, ಎಲ್ಲರೂ ಮರ್ಯಾದೆಯಿಂದ ಬಾಳಲಿ ಅಂತ. ಹಾಗಾಗಿ ಆ ಪರಮಾತ್ಮನ ಸಂಕಲ್ಪ, ಸತ್ಯ ಸಂಕಲ್ಪಕ್ಕೆ ಅನುಗುಣವಾಗಿ ಉತ್ತಮರಾದ ಜ್ಞಾನಿಗಳ, ಗುರುಗಳ ಅನುಗ್ರಹ ಇದ್ದರೆ ಮಾತ್ರ ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯ, ಆಯುಷ್ಯ, ಆರೋಗ್ಯ, ಸಂಪತ್ತು, ಸೌಭಾಗ್ಯ ಎಲ್ಲವೂ ಸಿಗುವುದಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಇಲ್ಲ. ಅದಕ್ಕಾಗಿ ಗುರುಗಳ ಸೇವೆಯನ್ನು ಮಾಡಲೇಬೇಕು. ಗುರುಗಳಲ್ಲಿ ದೇವರಿದ್ದಾನೆ ಅಂತ ತಿಳಿದು ಗುರುಗಳ ಸೇವೆ ಮಾಡುವಾಗ ಅದು ಭಗವಂತನ ಸೇವೆ ಎಂಬ ಅನುಸಂಧಾನವನ್ನು ಮಾಡುತ್ತಾ ಸೇವೆಯನ್ನು ಮಾಡಬೇಕು. ಮತ್ ಸಂಪತ್ಯಾತು ಗುರುವಾದೀನ್ ಭಜಂತೆ ಮಧ್ಯಮಾ ಜನಾ ಮದುಪಾಧಿತಯಾತಾಂಶ್ಚ ಭಜಂತೆ ಉತ್ತಮ ಜನಾ. ಇದೇ ಭಗವದ್ಗೀತಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ, ಗುರುಗಳ ಸೇವೆಯೆಲ್ಲ ಮುಗಿದ ಮೇಲೆ ಕೃಷ್ಣಾರ್ಪಣಮಸ್ತು ಹೇಳಿದರೆ ಅವರು ಮಧ್ಯಮ ಭಕ್ತರು. ಗುರುಗಳ ಸೇವೆ ಮಾಡ್ತಾ ಇರುವಾಗಲೇನೆ ಗುರುಗಳಲ್ಲಿರುವ ದೇವರ ಸೇವೆ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡ್ತಾನೇ ಸೇವೆ ಮಾಡಿದರೆ ಅವನು ಉತ್ತಮ ಭಕ್ತ ಅಂತ. ಗುರುಗಳು ಅಂದರೆ ಮೇಲಿನವರೆಲ್ಲರೂ ಬಂದರು. ಗುರುಗಳು, ಅವರ ಪರಮಗುರುಗಳು, ಗುರು ಪರಂಪರೆ ಹಾಗೂ ದೇವತೆಗಳು ಎಲ್ಲರೂ ಅವರ ಸೇವೆ ಮಾಡುವಾಗ, ಅವರಿಗೆ ನಮಸ್ಕಾರ ಮಾಡುವಾಗ ಇದು ಇವರ ಸೇವೆ ಮಾತ್ರ ಅಲ್ಲ, ಅಂತರ್ಯಾಮಿಯಾದ ಪರಮಾತ್ಮನ ಸೇವೆ ಅನ್ನುವ ಚಿಂತನೆ ಇರಲೇಬೇಕು. ಆ ರೀತಿ ಅದಕ್ಕೆ ನೋಡ್ರಿ ಶಬ್ದ ಎಂಥದ್ದಿಟ್ಟಿದ್ದಾನೆ ಕೃಷ್ಣ. ಗುರು ಶುಶ್ರೂಷಾ ಅಂತಿಷ್ಟೇ ಇಡಲಿಲ್ಲ, ಆಚಾರ್ಯೋಪಾಸನಂ. ಬಹಳ ದೊಡ್ಡ ಶಬ್ದ ಉಪಾಸನ. ಆಚಾರ್ಯರ ಉಪಾಸನೆಯನ್ನು ಮಾಡಿ, ಗುರುಗಳ ಸೇವೆಯನ್ನು ಮಾಡಿ, ಗುರುಗಳಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಧ್ಯಾನವನ್ನು ಮಾಡಿ, ಇದೆಲ್ಲ ಅರ್ಥ ಬರುವಂತೆ ಉಪಾಸನ ಅಂತ. ಆ ಆಚಾರ್ಯರ ಧ್ಯಾನ, ಆಚಾರ್ಯರ ನಮಸ್ಕಾರ. ಯಾವುದೇ ಒಂದು ಮಂತ್ರ ಜಪ ಮಾಡಬೇಕಾದ್ರೆ ಆಚಾರ್ಯರ ನಮಸ್ಕಾರ.
ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ ಮೊದಲು ಆಚಾರ್ಯರ ನಮಸ್ಕಾರ, ಶ್ರೀ ಗುರುಭ್ಯೋ ನಮಃ ಅಂತೆ ಪ್ರಾರಂಭ. ಆ ರೀತಿ ಗುರುಗಳ ನಮಸ್ಕಾರ, ಗುರುಗಳ ಸೇವೆ, ಗುರುಗಳ ಧ್ಯಾನ, ಗುರುಗಳಲ್ಲಿ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ಭಗವಂತನ ಧ್ಯಾನ ಹಾಗೂ ಮಾಡಿದ ಕರ್ಮಗಳ ಸಮರ್ಪಣೆ. ಗುರುಗಳಿಗೆ ಸತ್ಯಾಭಿನವ ತೀರ್ಥರು, ಸತ್ಯನಾಥ ತೀರ್ಥರಿಗೆ ಆ ರೀತಿ ಸಮರ್ಪಣೆ ಮಾಡ್ತಾ ಇದ್ರು ಅಂತ ವರ್ಣನೆ ಬರ್ತದೆ. ಪ್ರತಿಯೊಂದು ಕಾರ್ಯಗಳನ್ನು ಹೆಜ್ಜೆ ಹೆಜ್ಜೆಗೆ ಅರ್ಪಣೆ ಮಾಡುವವರಂತೆ. ಇಡೀ ಸಂಧ್ಯಾವಂದನ ಮುಗಿದ ಮೇಲಲ್ಲ, ಒಂದು ಸಲ ಆಚಮನ ಮಾಡಿದರೆ ಅದನ್ನು ಅರ್ಪಣೆ ಮಾಡೋದು, ಒಂದು ಪ್ರಾಣಾಯಾಮ ಮಾಡಿದರೆ ಅರ್ಪಣೆ. ಈ ರೀತಿ ಗುರುಗಳಿಗೂ ವಾಯುದೇವರಿಗೂ ಭಗವಂತನಿಗೂ ಮಾಡಿದ ಕರ್ಮಗಳನ್ನು ಸಮರ್ಪಣೆ ಮಾಡಿದ ಮಹಿತಾತ್ಮರು ಸತ್ಯಾಭಿನವ ತೀರ್ಥರು ಅಂತ. ಇದು ಉಪಾಸನಾ ಅಂತ ಆಗ್ತದೆ. ನಿರಂತರ ಆ ಗುರುಗಳ ಚಿಂತನೆ ಇದ್ದರೆ ಅದೇ ಧ್ಯಾನ. ಸತತಾನು ಚಿಂತನ ಅದು ಧ್ಯಾನ, ಧ್ಯಾನವೇ ಉಪಾಸನ. ಆ ತರಹದ ಉಪಾಸನೆಯನ್ನು ಮಾಡಬೇಕು ಅನ್ನುವ ಬಹಳ ಉನ್ನತ ಮಟ್ಟದ ಶಬ್ದವನ್ನು ಕೃಷ್ಣ ಪ್ರಯೋಗ ಮಾಡಿ ಹೇಳ್ತಾನೆ. ಆಚಾರ್ಯೋಪಾಸನಂ, ಆ ಗುರುಗಳ ಉಪಾಸನೆಯನ್ನು ಮಾಡಿ. ಆ ಚಿನೋತಿತ ಶಾಸ್ತ್ರಾಣಿ, ತಾನು ಸ್ವಯಂ ಶಾಸ್ತ್ರಗಳ ಜ್ಞಾನವನ್ನು ಪಡೆದುಕೊಂಡು ಆಚಾರದಲ್ಲಿಯೂ ಅದನ್ನು ಇಟ್ಟುಕೊಂಡಿರ್ತಾನೆ. ಕೇವಲ ತಿಳಿದುಕೊಳ್ಳೋದಲ್ಲ, ತಿಳಿದುಕೊಂಡಂತೆ ಆಚರಣೆಯನ್ನು ಮಾಡ್ತಾನೆ. ಇನ್ನೊಬ್ಬರಿಂದಲೂ ಆಚರಣೆ ಮಾಡಿಸ್ತಾನೆ. ಯಾರೋ ಅವನು ಆಚಾರ್ಯ ಅಂತ, ಅದು ಆಚಾರ್ಯ ಅನ್ನುವ ಸ್ಥಾನ. ಸ್ವಯಂ ಆಚರಣೆ ಮಾಡ್ತಾ ಇನ್ನೊಬ್ಬರಿಂದಲೂ ಆಚರಣೆ ಮಾಡಿಸುವವ ಅವನು ಆಚಾರ್ಯ. ಅಂತಹ ಆಚಾರ್ಯರ ಉಪಾಸನವನ್ನು ಮಾಡಬೇಕು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಏನು ಜ್ಞಾನ ಕಡಿಮೆ ಇತ್ತು? ಅವನಿಗಿಂತ ಜ್ಞಾನ ಹೆಚ್ಚು ಇನ್ಯಾರಿಗಿದೆ? ಯಾರವನಿಗೆ ಗುರುಗಳಾಗಲಿಕ್ಕೆ ಸಾಧ್ಯ? ಸರ್ವಜ್ಞ ಶಿಖಾಮಣಿ, ಎಲ್ಲವನ್ನೂ ತಿಳಿದವ. ಆದರೂ ಸಾಂದೀಪಿನಿ ಆಶ್ರಮದಲ್ಲಿ ಹೋಗಿ ಆ ಗುರುಗಳ ಹತ್ರ 64 ದಿವಸ ಇದ್ದು ದಿನಕ್ಕೊಂದು ಕಲೆಯಂತೆ 64 ಕಲೆಗಳನ್ನು ಕಲಿತ ಅಂತ ವರ್ಣನೆ ಬರುತ್ತದೆ. ಅದು ಯಾಕೆ? ಅವನಿಗೆ ವಿದ್ಯೆ ಬೇಕಾಗಿರಲಿಲ್ಲ. ನಮಗೆಲ್ಲ ತಿಳಿಸಿಕೊಡ್ತಾನೆ. ಗುರುಗಳ ಸೇವೆಯನ್ನು ಮಾಡಿ ವಿದ್ಯೆಯನ್ನು ಪಡೆಯಬೇಕು, ಗುರುಕುಲದಲ್ಲಿರಬೇಕು, ಇದ್ದು ಗುರುಗಳ ಸೇವೆಯನ್ನು ಮಾಡಬೇಕು. ಕಟ್ಟಿಗೆ ತಂದು ಹಾಕಿದ್ದಾನೆ ಕೃಷ್ಣ ಗುರುಕುಲದಲ್ಲಿ. ಅಡುಗೆ ಮಾಡುವುದಕ್ಕೂ ಹೋಮ ಮಾಡುವುದಕ್ಕೂ ಬೇಕಾದ ಸಮಿತಿಗಳು ಮತ್ತಿನ್ನಿತರ ಬೇರೆ ಬೇರೆ ಕೆಲಸಗಳಿಗೆ ಬೇಕಾದ ವಸ್ತುಗಳನ್ನು ಶ್ರೀಕೃಷ್ಣ ಸುಧಾಮ ಅವನ ಪ್ರೀತಿಯ ಮಿತ್ರ ಅವರಿಬ್ಬರೂ ಕೂಡ ಆ ಗುರುಕುಲದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಒಂದು ದಿನ ರಾತ್ರಿ ಆಯಿತು, ಮಳೆ ಬಂತು, ಗುರುಗಳು ಹುಡುಕಿಕೊಂಡು ಬರ್ತಾರೆ. ಇದೆಲ್ಲ ಕಥೆಯನ್ನು ಕೃಷ್ಣ ಸುಧಾಮರಿಬ್ಬರು ಮಾತನಾಡಿಕೊಳ್ತಾರೆ. ಭಾಗವತದ ದಶಮಸ್ಕಂದಲ್ಲಿ ಬಂದದ್ದನ್ನು ನೀವು ಕೇಳುತ್ತೀರಿ. ಇದೆಲ್ಲ ಯಾಕೆ? ನಮಗೆ ತೋರಿಸಬೇಕಾಗಿದೆ. ಆಚಾರ್ಯೋಪಾಸನಂ, ಗುರುಗಳ ಸೇವೆ ಅಂದರೆ ಈ ರೀತಿ ಮಾಡಬೇಕು. ನೀರಕ್ಕೆ ಹೊತ್ತು ಹಾಕಬೇಕು, ಕಟ್ಟಿಗೆ ತರಬೇಕು. ಇವತ್ತೆಲ್ಲಿ ಕಟ್ಟಿಗೆಯಿಂದ ಅಡುಗೆ ಮಾಡೋರೇ ಕಡಿಮೆ ಆಗಿದ್ದಾರೆ. ಆದರೆ ಗುರುಕುಲದಲ್ಲಂತೂ ನಡೀತಾ ಇವೆ. ಗುರುಕುಲದಲ್ಲಿ ಕಟ್ಟಿಗೆ ತಂದು ಹಾಕಬೇಕು, ಅಡಿಗೆ ಬೇಕು ಅಂದರೆ ಅಡಿಗೆ ಮಾಡಬೇಕು, ನಾನಾ ವಿಧವಾದ ಸೇವೆ ಶುಶ್ರೂಷೆಗಳನ್ನು ಮಾಡಬೇಕು, ಬಗ್ಗಬೇಕು, ಬಾಗಿ ನಡೆಯುವುದಕ್ಕೆ ಕಲಿಯಬೇಕು, ವಿನೀತನಾಗಿರಬೇಕು. ಎಷ್ಟು ಸೇವೆಯನ್ನು ಮಾಡುತ್ತಾನೆ, ಎಷ್ಟು ಶುಶ್ರೂಷೆಯನ್ನು ಮಾಡುತ್ತಾನೆ, ಅಷ್ಟು ಮನುಷ್ಯ ವಿನಯವನ್ನು ಕಲಿತಾನೆ, ವಿನಯವನ್ನು ರೂಢಿಸಿಕೊಳ್ತಾನೆ. ಅವನ ಜೀವನದಲ್ಲಿ ವಿನಯ ಒಗ್ಗಿ ಹೋಗ್ತದೆ, ಸಹಜವಾದ ಸ್ವಭಾವವಾಗಿ ಹೋಗ್ತದೆ. ಮುಂದೆ ಅವನು ತನ್ನ ಜೀವನದ ಉತ್ತರಾರ್ಧದೊಳಗೆ ಎಂಥ ಕಷ್ಟಗಳೇ ಬಂದರೂ, ಎಂಥ ಸಮಸ್ಯೆಗಳೇ ಬಂದರೂ ಅದನ್ನು ಎದುರಿಸಲಿಕ್ಕೆ ಸಮರ್ಥನಾಗಿರ್ತಾನೆ. ಯಾಕೆ ಅಂದರೆ ಗುರುಕುಲ ಕ್ಲಿಷ್ಟ. ಗುರುಕುಲದೊಳಗೆ ಆ ಕ್ಲೇಶವನ್ನು ಪಡೆದಿರ್ತಾನೆ, ನಾನಾ ರೀತಿಯ ಸೇವೆಯನ್ನು ಮಾಡಿರ್ತಾನೆ. ಎಂಥ ಸಮಸ್ಯೆ ಬಂದರೂ ಅದಕ್ಕೆ ಎದುರಿಸಿರ್ತಾನೆ. ಅವನಿಗೆ ಆ ಧೈರ್ಯ ಬಂದಿರ್ತದೆ, ಆ ಟ್ರೈನಿಂಗ್. ಪುಸ್ತಕ ಹಿಡಿದುಕೊಂಡು ಓದೋದಕ್ಕೆ ಮಾತ್ರ ಗುರುಕುಲ ಅಲ್ಲ. ಅಬ್ಧಿರ್ಲಂಘಿತ ಏವ ವಾನರ ಭಟೈ. ಮೇಲಿನಿಂದ ಸಮುದ್ರ ಹಾರಿದರೆ ಸಮುದ್ರದ ಆಳ ಏನು ಅಂತ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಪಾತಾಳ ನಿಮಗ್ನ ಪೀವರತವರು ಜಾನಾತಿ ಮಂಥಾಚಲಹ ಅಂತ. ಆ ಸಮುದ್ರ ಮಥನ ಮಾಡುವಾಗ ಏನು ಮಂದರ ಪರ್ವತವನ್ನು ಇಟ್ಟು ದೇವಾಸುರರು ಮಥನ ಮಾಡಿದರಲ್ಲ, ಆಗ ಕೆಳಗೆ ಇಳಿದಿಳಿದ ಮೇಲೆದ್ದು ಬಂತಲ್ಲ ಆ ಮಂದರ ಪರ್ವತ. ಅದಕ್ಕೆ ಗೊತ್ತಿದೆ ಸಮುದ್ರದ ಆಳ ಏನು ಅಂತ. ಯಾಕೆ ಅಂದರೆ ಈಚೆ ಆಚೆ ಹಿಡಿದು ತಿಕ್ಕಾಡಿದರಲ್ಲ, ಆ ಕ್ಲೇಶ ಪಟ್ಟದ್ದಕ್ಕೆ ಅದರ ಆಳ ಗೊತ್ತಾಯ್ತು.
ಮೇಲೆ ಹಾರಿ ಹೋದರೆ, ವಿಮಾನದಲ್ಲಿ ಹಾರಿ ಹೋಗುವವರಿಗೆ ಕೇಳ್ರಿ ಎಷ್ಟು ಆಳ ಇತ್ತು ಸಮುದ್ರ, ಏನು ಪ್ರಾಣಿಗಳಿತ್ತು, ತಿಮಿಂಗಲ ಹೇಗಿತ್ತು, ಮೊಸಳೆ ಹೇಗಿತ್ತು, ಏನು ಗೊತ್ತಾಗೋದಿಲ್ಲ. ಆ ವಿಮಾನಗಳಲ್ಲಿ ಬರುವಂತಹ ಊಟ ಹೇಗಿತ್ತು ಅಂತ ಬೇಕಾದರೆ ಹೇಳ್ತಾರೆ. ಸಮುದ್ರದ ಆಳ ಹೇಗೆ ಗೊತ್ತಾಗ್ತದೆ. ಹಾಗೆ ಗುರುಕುಲದಲ್ಲಿ ಆ ಗುರುಗಳ ಆದೇಶ, ಅವರ ಉಪದೇಶ, ಅಲ್ಲಿ ಬರುವಂತಹ ನಾನಾ ವಿಧವಾದ ಸೇವೆ, ಶುಶ್ರೂಷೆ, ಉಪವಾಸ, ವನವಾಸ, ಕಷ್ಟಗಳನ್ನೆಲ್ಲ ಅನುಭವಿಸಿದಂತಹ ವ್ಯಕ್ತಿಗೆ ಇಡೀ ಜೀವನದಲ್ಲಿ ತಾನು ಎಂಥ ಕಷ್ಟವನ್ನು ಎದುರಿಸಿ ಸಂತೋಷದಿಂದ ನಗನಗತ ಜೀವನವನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಇದು ಗುರುಕುಲದ ಮಹತ್ವ. ಆಚಾರ್ಯೋಪಾಸನಂ, ಅಂತಹ ಆಚಾರ್ಯೋಪಾಸನವನ್ನು ಮಾಡಬೇಕು ಅಂತ ರಾಮನಾದಾಗಲೂ ಕೃಷ್ಣನಾದಾಗಲೂ ಶ್ರೀಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಸ್ವಯಂ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಕೂಡ ಕೃಷ್ಣನ ಆದರ್ಶವನ್ನು ಇಟ್ಟುಕೊಂಡು ಜಗತ್ತಿಗೆ ತೋರಿಸಿಕೊಡುವುದಕ್ಕೆ ಗುರುಕುಲದಲ್ಲಿ ವಾಸ ಮಾಡಿದ್ದಾರೆ. ತೋಟಂತಿಲ್ಲಾಯರು ಅಂತ, ಆ ತೋಟಂತಿಲ್ಲಾಯರೆಂಬ ಗುರುಗಳಲ್ಲಿ ವಾಸ ಮಾಡಿ ವೇದಗಳ ಅಧ್ಯಯನ ಮಾಡಿದ್ದಾರೆ. ಅವರಿಗೆಲ್ಲ ಗೊತ್ತು. ಪಾಠ ಹೇಳುವ ಮೊದಲೇ ಮುಂದಿನದೆಲ್ಲ ಹೇಳ್ತಾ ಇದ್ರು. ಜ್ಞಾನಕ್ಕೇನು ಕಡಿಮೆ ಇರಲಿಲ್ಲ. ಆದರೆ ಗುರುಕುಲದಲ್ಲಿರಬೇಕು, ಅಧ್ಯಯನ ಮಾಡಬೇಕು, ಇದನ್ನು ಲೋಕ ಶಿಕ್ಷಣ ಮಾಡೋದಕ್ಕಾಗಿ ಆಚಾರ್ಯೋಪಾಸನ ಮಾಡಿದರು. ಅತ್ರ ಜನ್ಮ ನಿನಯ ಪಠಿತಂತೆ ಜೈತ್ರಭಾತಿ ಕಥಮಿತ್ಯಮುನೋಕ್ತೆ ಪೂರ್ವಜನ್ಮ ಸುಹಿವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಅನಾದಿ ಕಾಲದಿಂದ ಪರಿಪೂರ್ಣವಾದಂತಹ ಜ್ಞಾನ ಇದ್ದವರು ಶ್ರೀಮದಾಚಾರ್ಯರು, ಆದರೂ ಕೂಡ ಗುರುಕುಲದಲ್ಲಿ ವಾಸ ಮಾಡಿದರು ಅಂತ ಕೇಳ್ತೇವೆ. ಇದು ಆಚಾರ್ಯೋಪಾಸನ. ಈ ರೀತಿ ಭಕ್ತಿ ಶ್ರದ್ಧೆಗಳಿಂದ ಗುರುಗಳ ಉಪಾಸನೆಯನ್ನು, ಆಚಾರ್ಯರಲ್ಲಿ ಭಗವಂತನ ಚಿಂತನವನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾನೆ ಶ್ರೀಕೃಷ್ಣ. ಆಚಾರ್ಯೋಪಾಸನಂ ಸ್ಥೈರ್ಯಂ. ಸಿದ್ಧಾಂತದಲ್ಲಿ ದೃಢವಾದ ಸ್ಥೈರ್ಯ ಇರಬೇಕು. ಅಂಥ ಪ್ರಸಂಗದಲ್ಲಿಯೂ ನಾನು ನಂಬಿದಂತಹ ಈ ಸಿದ್ಧಾಂತ, ಸನಾತನ ಧರ್ಮ, ಈ ವೈಷ್ಣವ ಸಿದ್ಧಾಂತ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದದ್ದು. ಅನಂತ ವೇದಗಳು ಒಕ್ಕೊರಳಿನಿಂದ ಹೇಳುವುದು ವಿಷ್ಣು ಸರ್ವೋತ್ತಮತ್ವವನ್ನು. 60 ಲಕ್ಷ ಶ್ಲೋಕಗಳ ಮಹಾಭಾರತ ಉಪಲಬ್ಧವಾದದ್ದು 1 ಲಕ್ಷವಾದರೂ ವೇದವ್ಯಾಸದೇವರು ರಚನೆ ಮಾಡಿದ್ದು 60 ಲಕ್ಷ ಶ್ಲೋಕಗಳ ದೇವಲೋಕದಲ್ಲಿ ಉಪಲಬ್ಧವಾದ ಮಹಾಭಾರತ. ಆ ಸಮಗ್ರ ಮಹಾಭಾರತ ಹೇಳುವುದು ಕೂಡ ವಿಷ್ಣು ಸರ್ವೋತ್ತಮತ್ವವನ್ನು. 100 ಕೋಟಿ ಶ್ಲೋಕಗಳ ರಾಮಾಯಣ ಇದೆ, ಶತಕೋಟಿ ವಿಸ್ತೀರ್ಣ ಮೂಲ ರಾಮಾಯಣ. ಇವತ್ತು ವಾಲ್ಮೀಕಿ ರಾಮಾಯಣ ಇರುವುದು 24,000 ಶ್ಲೋಕ. ಅದೂ ಸರಿ. 100 ಕೋಟಿ ಶ್ಲೋಕಗಳ ಮೂಲ ರಾಮಾಯಣ, 100 ಕೋಟಿ ಶ್ಲೋಕಗಳ ಪಂಚರಾತ್ರ, ಎಲ್ಲ ಪುರಾಣ ವಾಂಗ್ಮಯ ಸೇರಿ ಹೀಗೆ ಕೋಟಿ ಕೋಟಿ ಶ್ಲೋಕಗಳ ಈ ಸಮಗ್ರವಾದ ವಾಂಗ್ಮಯ ಉಪನಿಷತ್ತುಗಳು. ಇದಲ್ಲದೆ ಅನೇಕ ಋಷಿ ಮುನಿಗಳು ಮಾಡಿದ ಸ್ಮೃತಿ ಗ್ರಂಥಗಳು, ಮನುಸ್ಮೃತಿ ಮೊದಲಾದವುಗಳು. ಏನು ನಮ್ಮ ಭಾರತೀಯ ಈ ವಾಂಗ್ಮಯ ಪ್ರಪಂಚ ಇದೆ, ಇದೆಲ್ಲವೂ ಚೆನ್ನಾಗಿ ವಿಮರ್ಶೆ ಮಾಡಿ ನೋಡಿದರೆ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಮಾಡುತ್ತದೆ. ಅಂತಹ ಶ್ರೇಷ್ಠವಾದ ಸಿದ್ಧಾಂತ ಇದು ವಿಷ್ಣು ಸರ್ವೋತ್ತಮತ್ವ ಸಿದ್ಧಾಂತ. ಈ ಶ್ರೀಕೃಷ್ಣ ಪರಮಾತ್ಮನ, ಶ್ರೀರಾಮಚಂದ್ರನ ಪ್ರಭುತ್ವವನ್ನು, ಸರ್ವೋತ್ತಮತ್ವವನ್ನು, ಪಾರಮ್ಯವನ್ನು ಸಾರುವ ಏನೊಂದು ಗ್ರಂಥಗಳಿವೆ, ಈ ಸಿದ್ಧಾಂತ ಇದೆ. ಇದು ಅಕಾಟ್ಯವಾದ ಸಿದ್ಧಾಂತ, ಇದು ಸರ್ವೋತ್ತಮವಾದ ಸಿದ್ಧಾಂತ. ಎಂದಾದರೂ ಈ ಸಿದ್ಧಾಂತಕ್ಕೆ ಹೊರತಾಗಿ ನಾವು ಆಚೆ ಈಚೆ ಮನಸ್ಸನ್ನು ಚಂಚಲ ಮಾಡಿಕೊಳ್ಳಬಾರದು ಅನ್ನುವ ಸ್ಥೈರ್ಯ ಇದೆಯಲ್ಲ, ಇದು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಸಾಧನ. ಕೇಳಿದರೆ ಹೃದಯ ವಿದ್ರಾವಣ ಆಗ್ತದೆ. ಮೈಸೂರು ಮಹಾನಗರದಲ್ಲಿ ಒಂದು ಕಾಲದಲ್ಲಿ ಅನ್ಯ ಧರ್ಮೀಯರ ಆಕ್ರಮಣ ಇದ್ದಾಗ ಅವತ್ತಿನ ಕಾಲದ ಸದಾಚಾರಿಗಳಾದಂತಹ ಅನೇಕ ಜನ ಬ್ರಾಹ್ಮಣರು ದೇವರ ಪೂಜೆ ಮಾಡಬೇಕು ಅಂತ ತುಳಸಿ ತರೋದಕ್ಕೆ ಅಂತ ಹೋದರೆ ಅಲ್ಲೆಲ್ಲ ಅನ್ಯ ಧರ್ಮೀಯರು ಆಕ್ರಮಣ ಮಾಡಿ ಸುತ್ತಮುತ್ತಲಿದ್ದವರು ದೊಡ್ಡ ದೊಡ್ಡ ತೆಗ್ಗುಗಳನ್ನು ತೆಗೆದು ಕುತ್ತಿಗೆಯವರೆಗೆ ತಗ್ಗಿನಲ್ಲಿ ಬ್ರಾಹ್ಮಣರನ್ನು ಹಾಕಿ ತಲೆ ಮಾತ್ರ ಮೇಲೆ ಬಿಟ್ಟು ಆನೆ ನಿಲ್ಲಿಸಿ, ನಿನ್ನ ಧರ್ಮವನ್ನು ಬಿಟ್ಟು ಧರ್ಮಾಂತರ ಆಗ್ತೀಯ, ಆನೆಯಿಂದ ತಲೆ ತುಳಿಸಲ ಅಂತ ಕೇಳಿದರೆ, ತಲೆ ತುಳಿಸಿದ್ರೆ ತುಳಿಸು, ನಾವು ಧರ್ಮಾಂತರ ಆಗುವುದಿಲ್ಲ ಅಂತ ಹೇಳಿದ ಧೈರ್ಯವಂತರು ನಮ್ಮ ಬ್ರಾಹ್ಮಣರ ಒಂದು ಕಾಲಕ್ಕೆ. ನಾನು ನನ್ನ ಧರ್ಮ ಬಿಡೋದಿಲ್ಲ, ಇದು ಸ್ಥೈರ್ಯ. ಈ ತರಹದ ಧೈರ್ಯ, ಸ್ಥೈರ್ಯ ಯೋನೋಚಾನಸ್ಸನೋ ಮಹಾನ್. ಇದು ಅನಾದಿ ಸಿದ್ಧವಾದದ್ದು,
ಇದರಿಂದಲೇ ಸದ್ಗತಿ, ಇದರಿಂದಲೇ ಮೋಕ್ಷ. ಇದು ಹೊಟ್ಟೆಪಾಡಿಗಾಗಿ ಮಾಡುವಂತಹ ಧರ್ಮ ಅಲ್ಲ. ಸಮಾಜದ ಒಂದು ವ್ಯವಸ್ಥೆಗಾಗಿ ಮಾಡಿಕೊಂಡಂತಹ ಯಾವುದೋ ಒಂದು ತಾತ್ಕಾಲಿಕವಾದ ವ್ಯವಸ್ಥೆ ಅಲ್ಲ. ಇದು ಅನಾದಿ ಸಿದ್ಧವಾದಂತಹ ಧರ್ಮ. ಇದು ಅನಂತ ಕಾಲದವರೆಗೆ ಸಿಗುವ ಮೋಕ್ಷವನ್ನು ಕೊಡುವಂತಹ ಧರ್ಮ. ಇಷ್ಟೆಲ್ಲ ಶಾಸ್ತ್ರಗಳಿಂದ ಪ್ರತಿಪಾದಿತವಾದ ಧರ್ಮ. ಲಕ್ಷ ಲಕ್ಷ ಕೋಟಿ ಕೋಟಿ ಋಷಿಗಳ, ಯೋಗಿಗಳ, ಮುನಿಗಳ ಅನುಭವದಿಂದ ಸಿದ್ಧವಾದಂತಹ ಧರ್ಮ. ಸ್ವಯಂ ಭಗವಂತ ನುಡಿದಂತಹ ಧರ್ಮ. ಈ ಧರ್ಮವನ್ನು ಎಂದಿಗೂ ಬಿಡುವಂತಹದ್ದಲ್ಲ. ಇದು ಸ್ಥಿರವಾದ ಧರ್ಮ. ಇದನ್ನು ನಾನು ಎಂದಿಗೂ ಬಿಡೋದಿಲ್ಲ ಅನ್ನುವ ಮಾನಸಿಕ ಧೈರ್ಯ ಏನಿದೆ, ಸ್ಥೈರ್ಯ ಏನಿದೆ, ಇದೇ ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನ ಅಂತ ಶ್ರೀಕೃಷ್ಣ ಪರಮಾತ್ಮ ಸಾರಿ ಸಾರಿ ಹೇಳ್ತಾನೆ. ಆಚಾರ್ಯೋಪಾಸನಂ ಸ್ಥೈರ್ಯಂ ಆತ್ಮವಿನಿಗ್ರಹ. ಅಂತಹ ಆ ಜ್ಞಾನದ ಮೆಟ್ಟಲುಗಳನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಹರಯೇ ನಮಃ. ಶ್ರೀಕೃಷ್ಣ. ಮಾಡೋಣ. ಎಲ್ಲರಿಗೂ ಜಯವಾಗಲಿ. ವಾಯ್ ಜಿಯೋತ್ತಮ, ವಾಯ್ ಜಿಯೋತ್ತಮ. अयोध्यापति श्री रामचंद्र की जय. कर रही चलो वर्ता हम करता हरी करता नड़े 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 आगे हारे
apa sewa? Biasa. ಸೋಮಶೇಖರ್ ನಾಳೆ ಮಾತ್ರ ನಾಳೆ ಕಾಣುತ್ತೆ ಬರ್ಲಿಕ್ಕೆ ಹಾಂ ನಾಳೆ ಬಂದು ನಾಳೆ ಆಗೋದಿಲ್ಲ ನಾಳೆಗೆ ಬೆಳಗ್ಗೆ ಬರ್ತಿದ್ದೆ ಅಲ್ಲ ನಾಡ್ದು ಮಾತ್ರ ನಾಡ್ದು ಎಲ್ಲ ಟೈಮ್ ನಿಮ್ಮ ಮನೆಗೆ ಬಂದಿರ್ತೀವಿ ಅವಾಗ ಎಲ್ಲ ಬರ್ತೀವಿ ನಾಳೆ ಆಗೋದಿಲ್ಲ ನಿಮಗೆಲ್ಲ ನಾಳೆಗೆ ಊರಿಗೆ ಸುಮ್ಮನೆ ಶನಿವಾರ ನೀವು ಹೇಳ್ತೀನಿ ಸೋಮವಾರ ಸೋಮವಾರ ಮಾಡಿ ಸಂಜೆ ಬರ್ತಿಲ್ಲ ಮನೆಗೆ ಯಾಕೆ ಹೋಗುತ್ತೆ ಮಂದಿ ಹೋಗಿಲ್ಲ ವಾಪಸ್ ಬಂದ ಏನಾಗೋದಿಲ್ಲ ಏನು ಹೇಳಿಕತ್ತಾರ? ಏನು ರೀ ಮುಗಿದಿರ್ತಾರೆ ಮಗಳ ಲಗ್ನ ಫೋನ್ ಮಾಡಿ ಸೋಮವಾರ ಹೇಳ್ಬಿಡ್ತೀನಿ ಗಾಡಿ ಸೋಮವಾರ ಹೇಳೋದಿಲ್ಲ ಆಯ್ತು ಅದಕ್ಕೆ ಮಂದಿ ಇಲ್ಲಿ ಅದಾರ ನೋಡ್ಲಿಕ್ಕೆ ನೋಡ್ರಿ ನಿಮ್ಮ ಭಾವ ಎಷ್ಟು ಪವಿತ್ರದ ಅಂದ್ರೆ 3 ವರ್ಷ